ಅಕ್ಕಾರಿ ನಿನ್ನೆ ನಮ್ಮ ಸ್ಕೂಲ್ದವ್ರು ನಮಗ ರಾಷ್ಟ್ರೋತ್ಥಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರಿ. ಗುರುಜಿ, ಸ್ವಸ್ಥ ಜೀವನ ಶೈಲಿ ಈ ಪದದ ಅರ್ಥ ನಿಮ್ಮ ಪ್ರಕಾರ ಏನಿದೆ? ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತಲ್ಲಿದೆ. ಈ ಮೂರು ಸಮತೋಲನಗಳು ತಪ್ಪಿದಾಗ ದೇಹದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಕಾಣಿಸ್ತೈತ್ರಿ ಗುರುಜಿ? ನಾವು ಬೆಳಿಗ್ಗೆ ಬೇಗ ಹೇಳಬೇಕು, ಖರ್ಚಿಲ್ಲ. ಚೆನ್ನಾಗಿ ನಿದ್ರೆ ಮಾಡಬೇಕು, ಯಾಕೆ ಖರ್ಚಿಲ್ಲ. ಒಳ್ಳೆಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಯಾಕೆ ಖರ್ಚಿಲ್ಲ. ಲಾಂಗ್ ರನ್ ಟೈಮ್ ಪೀರಿಯಡ್ ನಲ್ಲಿ ನಿಜವಾಗ್ಲೂ ನಾವು ಸ್ವಸ್ಥ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು ಅಂತ ತಗೊಂಡಿದ್ದ, ಅಥವಾ ಕೋವಿಡ್ ಅನ್ನೋ ಒಂದು ಮಹಾಮಾರಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ಧಾರ ತಗೊಂಡ್ರ? ನನಗೆ ಯಾವುದೊಂದು ವಸ್ತುವನ್ನು ನೋಡಿದಾಗ ನನಗೆ ಬೇಕದು, ಅದು ನನ್ನ ಹತ್ರ ಇಲ್ಲದು, ಕೃತಿಕ ಹತ್ರ ಇದೆ, ನನಗೆ ಬೇಕು ಅಂತ ಅನಿಸ್ತು. ನಿಮಗೆ ಒಂದು ವಾರ ಪೂರ್ತಿ ಒತ್ತಡದ ಕೆಲಸ ಇದ್ದಾಗ ಈ ಸಮಯದಲ್ಲಿ ನೀವು ಸ್ವಸ್ಥ ಜೀವನ ಶೈಲಿಯ ದಿನಚರಿಯನ್ನು ಹೇಗೆ ನಿಭಾಯಿಸ್ತೀರಿ ಗುರುಜಿ? ಈಗ ನಮ್ಮ ಶಾಲೆಯಲ್ಲಿ PTM ಆಗತ್ತೆ. ಆ ದಿನಗಳಲ್ಲಿ ರಕ್ತದಾನ ಶಿಬಿರವನ್ನ ಹಾಕಿರ್ತಾರೆ ಸ್ಕೂಲ್ಗಳಲ್ಲಿ. ಇವಾಗ ಎಲ್ಲ ಪೋಷಕರು ತಮ್ಮ ಮಕ್ಕಳ ಅಕಾಡೆಮಿಕ್ ಎಕ್ಸಲೆನ್ಸ್ ಬಗ್ಗೆ ಚಿಂತೆ ಮಾಡಿ PTMಗೆ ಬಂದಿರ್ತಾರೆ. ಸೊ ಆ ಸಮಯದಲ್ಲಿ ರಕ್ತದಾನ ಅನ್ನೋ ಒಂದು ಶಬ್ದನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಅವ್ರ ಪ್ರಕ್ರಿಯೆಗಳು ಹೇಗಿರ್ತವೆ? ಪೋಷಕರು ತುಂಬಾ ಆತಂಕದಿಂದ ಬರ್ತಾರೆ ಅಂತ ಇಲ್ಲ, ಯಾಕಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿ ಬುದ್ಧಿವಂತರಿದ್ದಾರೆ. ಅಂದ್ರೆ ನಮ್ಮ ರಕ್ತ ಕೇಂದ್ರದಲ್ಲಿ ನಮ್ಮ ಪ್ರಯತ್ನ ಇರುವಂಥದ್ದು, ಯಾವುದೇ ರಕ್ತ ಇಲ್ಲಿ ಬಂದ ಮೇಲೆ ಅದು ವ್ಯರ್ಥ ಆಗಬಾರ್ದು. ಅಂದರೆ ಪ್ಲಾಸ್ಮಾವನ್ನು -18ಗಿಂತ ಕಡಿಮೆ ಟೆಂಪರೇಚರಲ್ಲಿ ಇಟ್ಟರೆ 1 ವರ್ಷ ತನಕ ಇಡ್ಬೋದು. ಯಾರೇ ಬರ್ಬೋದು. ರಕ್ತ ಕೇಂದ್ರ ನಾವು ನಡೆಸ್ತೀವಿ. ನಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ, ತರಬೇತಿ ಬೇಕು ಅಂದರೆ ತರಬೇತಿ ಕೊಡ್ತೀವಿ. ಹೀಗೆ ನಾವೇ ಎಲ್ಲವನ್ನು ಮಾಡೋದಲ್ಲ, ಮಾಡುವವರಿಗೆ ನಾವು ಸಹಕಾರ ಕೊಡ್ತಾ ಹೋಗ್ತೀವಿ. ಓಂ ನಮೋ ಭಗವತೆ ವಾಸುದೇವಾಯ ಧನವಂತರಿ ಅಮೃತ ಕಳಶ ಹಸ್ತಾಯ ಸರ್ವಭಯ ವಿನಾಶಾಯ ತ್ರಿಲೋಕನಾಥಾಯ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನವಂತರಯೇ ನಮಃ. ಅಕ್ಕಾರಿ ನಿನ್ನೆ ನಮ್ಮ ಸ್ಕೂಲ್ದವ್ರು ನಮಗ ರಾಷ್ಟ್ರೋತ್ಥಾನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದರಿ. ಅಲ್ಲಿ ಎಷ್ಟೊಂದು ಬೋರ್ಡ್ ಇದ್ದು ರೀ. ಆ ಬೋರ್ಡ್ ಒಳಗ ಸ್ವಸ್ಥ ಜೀವನ ಶೈಲಿ ಮತ್ತು ಆ ರಕ್ತ ಕೇಂದ್ರದ ಕಲಾಪನೆಗಳ ಬಗ್ಗೆ ಬರ್ದಿತ್ರಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಗೊತ್ತನ್ರಿ? ಇಲ್ಲ ತಮ್ಮ, ನನ್ಗೂ ಗೊತ್ತಿಲ್ಲ. ಇಂದು ನಮ್ಮೊಂದಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನ ಖಜಾಂಚಿಯಾಗಿರುವ ಶ್ರೀ KS ನಾರಾಯಣ ಗುರುಜಿಯವರು ಉಪಸ್ಥಿತರಿದ್ದಾರೆ. ಹೌದು, 40 ವರ್ಷದಿಂದ ರಾಷ್ಟ್ರೋತ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ಮತ್ತು ಶ್ರೀ ಮೈಚಾ ಜಯದೇವ್ ಗುರುಜಿ ಅವರ ಮಾರ್ಗದರ್ಶನದಲ್ಲೇ ಇವರು ಬೆಳೆದುಕೊಂಡು ಬಂದಿದ್ದಾರೆ. ಅದಷ್ಟೇ ಅಲ್ಲದೆ ಆಸ್ಪತ್ರೆ, ರಕ್ತ ಕೇಂದ್ರ, ಇಂದಿನ ನಮ್ಮ ವಿಷಯವಾದ ಸ್ವಸ್ಥ ಜೀವನ ಶೈಲಿ ಹಾಗೂ ರಕ್ತ ಕೇಂದ್ರದ ಕಾರ್ಯಕಲಾಪಗಳ ಬಗ್ಗೆ ಇವರಲ್ಲಿ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರಗಳು ಗುರುಜಿ. ನಮಸ್ಕಾರ. ಗುರುಜಿ, ಸ್ವಸ್ಥ ಜೀವನ ಶೈಲಿ ಈ ಪದದ ಅರ್ಥ ನಿಮ್ಮ ಪ್ರಕಾರ ಏನಿದೆ? ನೀನು ಕೇಳುವ ಪ್ರಶ್ನೆ ತುಂಬ ಚೆನ್ನಾಗಿದೆ. ಈ ಸ್ವಸ್ಥ ಅನ್ನುವಂಥದ್ದು ಸಂಸ್ಕೃತದ ಶಬ್ದ. ಅದು ಸಂಸ್ಕೃತದಲ್ಲಿ ಸ್ವ ಅಂದರೆ ಸಹಜವಾಗಿ ಅಂತ ಅರ್ಥ, ಸ್ಥ ಅಂದರೆ ಇರುವುದು ಅಂತ. ಅಂದರೆ ಯಾರು ಸಹಜವಾಗಿ ಇರ್ತಾರೋ, ಅಂದರೆ ಪ್ರಕೃತಿಗೆ ಅನುಗುಣವಾಗಿ ಯಾರು ಇರ್ತಾರೋ ಅವರು ಸ್ವಸ್ಥರು ಅಂತ. ಸಾಮಾನ್ಯವಾಗಿ ಇನ್ನೊಂದು ಸಾಮಾನ್ಯ ಆರೋಗ್ಯ ಅನ್ನೋ ಶಬ್ದ ಪ್ರಯೋಗ ಮಾಡ್ತೀವಿ, ಆದರೆ ಆರೋಗ್ಯಕ್ಕಿಂತಲೂ ಕೂಡ ಬಹಳ ವಿಶಾಲವಾಗಿ ಅರ್ಥ ಕೊಡುವಂಥದ್ದು ಸ್ವಸ್ಥ ಅನ್ನುವಂಥದ್ದು. ಗುರುಜಿ, ಸ್ವಸ್ಥ ಜೀವನ ಶೈಲಿಯನ್ನು ಪಾಲಿಸಲು ನಿಮ್ಮ ಪ್ರಕಾರ ನಮ್ಮ ಪರಿವಾರದ ಪಾತ್ರ ಏನು? ಇಲ್ಲಿ ಸ್ವಸ್ಥದ ಕಲ್ಪನೆ ತುಂಬ ಜನಕ್ಕೆ ಇವತ್ತಿಲ್ಲ. ಈ ಪರಿವಾರದ ನಾವೆಲ್ಲರೂ ಮಾಡಬೇಕಾದ ಕೆಲಸ ಅಂದರೆ ಮೊದಲನೇದಾಗಿ ಸ್ವಸ್ಥ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಸ್ವಸ್ಥ ಜೀವನ ಅದು ತುಂಬ ಕಠಿಣ ಅಲ್ಲ, ಅದು ಅದರ ಸ್ವಲ್ಪ ಪ್ರಯತ್ನ ಪಟ್ಟರೆ ಪಾಲಿಸಬಹುದು ಅನ್ನುವಂಥದ್ದನ್ನು ಜನರಿಗೆ ಅರಿವು ನಿರ್ಮಾಣ ಮಾಡುವಂಥದ್ದು. ಈ ಕೆಲಸವನ್ನು ನಮ್ಮೆಲ್ಲ ಪರಿವಾರದವರು ಮಾಡಬೇಕು. ಆಗ ಬಹುಶಃ ಈ ವಿಚಾರ ಹೆಚ್ಚು ಜನಕ್ಕೆ ಬೇಗ ತಲುಪುತ್ತೆ ಅಂತ ಅನಿಸ್ತೀಗ. ಸ್ವಸ್ಥ ಜೀವನ ಶೈಲಿ ಅಭಿಯಾನ ರಾಷ್ಟ್ರೋತ್ಥಾನದಲ್ಲಿ ಯಾವ ವರ್ಷ ರೂಪುಗೊಂಡಿದೆ? ಅದು ಹೇಗೆ ಗುರುಜಿ? ಇದಕ್ಕೆ ಹಿನ್ನೆಲೆ ಸ್ವಲ್ಪ ಇದೆ. ಅಧಿಕೃತವಾಗಿ ಪ್ರಾರಂಭ ಆಗಿರೋದು 2021ರಲ್ಲಿ ಪ್ರಾರಂಭ ಆಯಿತು. ಆದರೆ ಕೆಲವು ವರ್ಷಗಳ ಹಿಂದೆ, ಸುಮಾರು ಒಂದು 15 ವರ್ಷಗಳ ಹಿಂದೆ ಈ ಚಿಂತನೆ ಬಂತು ಅಂತ ಹೇಳ್ಬೋದು. ಈ ರಾಷ್ಟ್ರೋತ್ಥಾನದನೇ ಯೋಗದ ಚಟುವಟಿಕೆ ಇದೆ. ಯೋಗಕ್ಕೆ ಜನ ಯಾಕೆ ಬರ್ತಾರೆ ಅಂತ ಕೇಳಿದಾಗ ಸಾಮಾನ್ಯವಾಗಿ ಹೇಳುವಂಥದ್ದು ಆರೋಗ್ಯಕ್ಕೋಸ್ಕರವಾಗಿ. ಒಂದು ಕಳೆದಿರುವಂಥ ಆರೋಗ್ಯನ ಗಳಿಸುವಂಥದ್ದು, ಅಥವಾ ಆರೋಗ್ಯವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬರುವಂಥದ್ದು. ಅದಕ್ಕೋಸ್ಕರ ಬಹುತೇಕವಾಗಿ ಯೋಗಕ್ಕೆ ಬರ್ತಾರೆ. ಹೀಗಿದ್ದಾಗ ನಮ್ಮ ಯೋಗ ಶಿಕ್ಷಕರ ಒಂದು ಪ್ರಶಿಕ್ಷಣ ವರ್ಗದಲ್ಲಿ ಈ ವಿಷಯದ ಬಗ್ಗೆ ಒಂದು ವಿಷಯನ ನಾನು ಮಾತಾಡಬೇಕು ಅಂತ ಅನಿಸ್ತು. ಯಾಕಂದರೆ ಎಲ್ಲರಿಗೂ ಸಹಿತ ಯೋಗ ಶಿಕ್ಷಕರಿಗೂ ಇದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು, ಆರೋಗ್ಯ ಅಂದರೆ ಏನು ಅಂಥದ್ದು. ಹೀಗೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಆಯುರ್ವೇದ ಗ್ರಂಥದಲ್ಲಿ ಹೀಗಿದೆ: ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಅಲ್ಲಿದೆ. ಅಂದರೆ ದೋಷಗಳು ವಾತ ಪಿತ್ತ ಕಫ ಇತ್ಯಾದಿಗಳು, ಹಾಗೆ ಸಮಧಾತು 7 ಧಾತುಗಳು ಅಂತಿದೆ,
ಹಾಗೆ ಮಲ ಅಂದರೆ ಮೂತ್ರ ಅಥವಾ ಮಲ ವಿಸರ್ಜನೆ ಇತ್ಯಾದಿಗಳು ಸೇರಿರುವಂಥದ್ದು ಇದರ ಸಮವಾಗಿರಬೇಕು ಅಂತ, ಯಾವುದೋ ಏರುಪೇರಾಗಿರಬಾರ್ದು ಅಂತ ಹೇಳ್ತಾ ಇನ್ನೊಂದು ಶಬ್ದವನ್ನು ಸೇರಿಸಿದರು. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತಿ ವಿಧೀಯತೆ ಅಂತ ಹೇಳಿದರು. ಅಂದರೆ ಆತ್ಮ ಇಂದ್ರಿಯ ಮನಸ್ಸುಗಳು ಅದು ಪ್ರಸನ್ನವಾಗಿರಬೇಕು ಅಂತ ಹೇಳಿದ್ರು. ಆದರೆ ವಾಸ್ತವಿಕವಾಗಿ ಇವತ್ತು ಇದರ ಬಗ್ಗೆ ಯಾರು ಹೇಳ್ತಾನೆ ಇಲ್ಲ. ಯಾವ ವೈದ್ಯಕೀಯ ಶಾಸ್ತ್ರಕ್ಕೆ ಹೋದಾಗಲೂ ಸಹಿತಕಾಗ ಅಲ್ಲಿ ರೋಗ ಬಂತು ಅಂತ ಹೇಳಿದಾಗ ರೋಗಕ್ಕೆ ಔಷಧಿಗಳು ಕೊಡ್ತಾರೆ, ರೋಗದ ಮೂಲ ಕಾರಣ ಹುಡುಕುವಂತ ತುಂಬ ಕಡಿಮೆ. ಅದರಲ್ಲೂ ಸಹಿತ ಆತ್ಮ ಇಂದ್ರಿಯ ಮನಸ್ಸುಗಳು ಸ್ವಸ್ಥವಾಗಿರಬೇಕು ಅನ್ನುವಂಥದ್ದನ್ನು ತುಂಬ ಬಹುತೇಕ ಯಾರು ಹೇಳಲ್ಲ. ಇದನ್ನು ಹೇಳಬೇಕು ಅಂತ ನಮ್ಮ ಚಿಂತನೆ ಪ್ರಾರಂಭ ಆಯಿತು. ಎರಡನೇ ಭಾಗದಲ್ಲಿ ಆರೋಗ್ಯ ಅಂದರೆ ಏನು ಅಂತದ್ದು ಸ್ಪಷ್ಟ ಆಯಿತು, ಅಂದರೆ ಸ್ವಸ್ಥ ಅಂದರೆ ಏನು ಗೊತ್ತಾಯಿತು. ಹಾಗಿದ್ರೆ ಆರೋಗ್ಯವನ್ನು ಉಳಿಸಿಕೊಳ್ಳೋದು ಹೇಗೆ ಅಥವಾ ಅನಾರೋಗ್ಯ ಆಗದಂತೆ ಇರುವುದು ಹೇಗೆ, ಇದಕ್ಕೂ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಶೇಷಸಕ್ತ ದಾತಾ ಸಮ ಸತ್ಯಪರ ಕ್ಷಮಾವನ್ ಆಪ್ತೋಪಸೇವೀಚ ಭವತ್ಯ ರೋಗ ಅಂತ ಹೇಳಿದರು. ಅಂದರೆ ಈ ಲಕ್ಷಣಗಳನ್ನು ಯಾರು ಪಾಲನೆ ಮಾಡ್ತಾರೆ ಅವ್ರಿಗೆ ರೋಗಗಳು ಬರಲ್ಲ ಅಂತ. ಅಂದರೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ, ಆಹಾರ ವಿಹಾರಗಳು ಪ್ರತಿನಿತ್ಯ ಪಾಲನೆ ಮಾಡಬೇಕು. ನಾನಿಲ್ಲಿ ನಿತ್ಯಂ ಆ ಹಿತ ಆಹಾರ ವಿಹಾರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ, ಆದರೆ ಆಹಾರ ವಿಹಾರಗಳನ್ನು ಪ್ರತಿನಿತ್ಯ ಸರಿಯಾಗಿ ಪಾಲನೆ ಮಾಡ್ತಾ ಬರಬೇಕು. ಹಾಗೆಯೇ ಇನ್ನೊಂದು ಹೇಳಿರುವಂಥದ್ದು ದಾತಾ ಸಮಃ ಸತ್ಯಪರ ಕ್ಷಮಾವಾನ್, ಅಂದರೆ ಕೊಡಬೇಕು. ದಾತಾ ಇನ್ನೊಬ್ಬರಿಗೆ ಕೊಡೋ ಸ್ವಭಾವಗಳಿರಬೇಕು. ಸತ್ಯಪರ ಸತ್ಯಶೀಲನಾಗಿರಬೇಕು. ಕ್ಷಮಾವಾನ್ ಅಂದರೆ ಕ್ಷಮಿಸೋ ಗುಣವನ್ನು ಇರಬೇಕು. ಈ ರೀತಿ ಗುಣಗಳು ಯಾರಲ್ಲಿರುತ್ತೋ ಅವರು ಆರೋಗ್ಯವಾಗಿರ್ತಾರೆ, ಅವರು ರೋಗಗಳಲ್ಲಿ ಬರಲ್ಲ ಅಂತ ಹೇಳಿದರು. ಇಲ್ಲಿ ರೋಗ ಬರಲ್ಲ ಅಂದರೆ 100ಕ್ಕೆ 100 ಅಂತಲ್ಲ, ಆದರೆ ಬಹುತೇಕವಾಗಿ ಅವರು ಆರೋಗ್ಯವಾಗಿರ್ತಾರೆ ಅಂತ ಆ ಭಾವಾರ್ಥವನ್ನು ತಗೊಳ್ಬೇಕು. ಅಂದರೆ ಈ ಶಬ್ದವನ್ನೂ ಸಹಿತ ಇವತ್ತು ತುಂಬ ಜನ ಹೇಳಲ್ಲ. ಅಲ್ಲಿ ಯಾರೋ ಸಹಿತಕ್ಕಾಗ ದಾತ ಸಮಹ ಇನ್ನೊಬ್ರಿಗೆ ಕೊಡಬೇಕು ಅಂತ ಯಾರು ಹೇಳಲ್ಲ, ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಕ್ಷಮಾವಾನ್ ಕ್ಷಮಿಸೋ ಗುಣ ಇವತ್ತು ತುಂಬ ಕಡಿಮೆ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಆಪ್ತರ ಜೊತೆಯಲ್ಲಿ ಹಿರಿಯ ಜೊತೆಯಲ್ಲಿ ನಾವು ಚರ್ಚೆಗಳು ಮಾಡಬೇಕು ಅನ್ನೋಂಥದ್ದು ಕೂಡ ಯಾರು ಹೇಳ್ತಾ ಇಕ್ಕಾಗ. ಅಂದರೆ ಮನುಷ್ಯನ ಆರೋಗ್ಯ ಹಾಳಾಗೋದಕ್ಕೆ ಮೂಲ ಕಾರಣ ಇರುವಂಥದ್ದನ್ನೇ ಈ ಮನಸ್ಸು ಸಂಬಂಧಪಟ್ಟಂಥ ವಿಷಯಗಳು. ಇದನ್ನು ಆಧಾರವಿಟ್ಟುಕೊಂಡು ಒಂದಷ್ಟು ವಿಷಯಗಳು ಸಂಗ್ರಹ ಮಾಡಿ ನಮ್ಮ ಯೋಗ ಶಿಕ್ಷಕರ ಪ್ರಶಿಕ್ಷಣ ವರ್ಗದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಯಿತು. ಅದಾದ ನಂತರದಲ್ಲಿ ಆಗಾಗ ಈ ವಿಷಯವನ್ನು ಹೇಳ್ತಾ ಇದ್ವಿ, ಆದರೆ ಅದಕ್ಕೊಂದು ಪ್ರಕಲ್ಪವಾಗಿ ರೂಪುಗೊಂಡಿರಲಿಲ್ಲ. 2021ರಲ್ಲಿ ಆ ಪ್ರಕಲ್ಪವನ್ನು ಅಧಿಕೃತ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ವಿಷಯಗಳ ಸಂಗ್ರಹ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಯಾರು ಹೇಳದಿರುವ ವಿಷಯಗಳು ಅದಕ್ಕಾಗ ಇದೆ, ಗ್ರಂಥಗಳಲ್ಲಿದೆ, ಯಾರು ಹೇಳ್ತಾ ಇಲ್ಲ. ನಾವು ಹೇಳೋ ಪ್ರಾರಂಭ ಮಾಡಬೇಕು ಅಂತ ನಾವು ಅಂದ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಗುರುಜಿ, ಸ್ವಸ್ಥ ಜೀವನ ಶೈಲಿಯನ್ನು ಪಾಲಿಸಬೇಕಾದ್ರೆ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಗೇನಿಲ್ಲ. ಯಾಕೆಂದರೆ ನಾನು ಹೇಳಿದ್ದೀನಿ, ದಾತ ಸಮಹ ಇನ್ನೊಬ್ರಿಗೆ ಕೊಡಬೇಕು, ಖರ್ಚಿಲ್ಲ, ಕೊಡೋದಕ್ಕೆ ಖರ್ಚಿಲ್ಲ. ನಮ್ಮಲ್ಲಿ ಏನಿದೆ ಅದನ್ನು ಕೊಡ್ತೀವಿ ಅಷ್ಟೇ. ನಾವಿಲ್ಲೋ ಖರೀದಿ ಮಾಡಿ ತಂದು ಕೊಡ್ತಾ ಇಲ್ಲ, ಇಕ್ಕಾಗ ಇರೋದನ್ನು ಕೊಡ್ತೀವಿ. ಕ್ಷಮಿಸಬೇಕು, ಖರ್ಚಿಲ್ಲ, ನಮ್ಮಲ್ಲೇ ಇರುವಂಥ ಗುಣಗಳು ಇಕ್ಕಾಗ ಬೆಳೆಸ್ಕೋಬೇಕು ಇಕ್ಕಾಗ. ಹಾಗೆ ಗುರು ಹಿರಿಯರಲ್ಲಿ ಆಪ್ತರಲ್ಲಿ ಚರ್ಚೆಗಳನ್ನು ಮಾಡಬೇಕು, ಅದಕ್ಕೆ ಖರ್ಚಿಲ್ಲ. ಅಂದರೆ ಖರ್ಚಿಲ್ಲದೆ ಮಾಡುವ ವಿಷಯಗಳು ಇಕ್ಕಾಗ. ಆದರೆ ಜೊತೆಗೆ ನಿತ್ಯಂ ಹಿತಾಹಾರ ವಿಹಾರ ಅಂತ ಹೇಳಿದಾಗ ಆಹಾರವನ್ನು ಸೇವನೆ ಮಾಡಲೇಬೇಕು. ಸೇವಿಸುವ ಆಹಾರವನ್ನು ಹೇಗೆ ಸೇವಿಸಬೇಕು, ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು, ಈ ನಿಯಮ ಪಾಲನೆ ಮಾಡೋಕ್ಕೆ ಹೆಚ್ಚು ಖರ್ಚುಗಳಿಲ್ವಲ್ಲ ಇಕ್ಕಾಗ. ಹಾಗೆಯೇ ವಿಹಾರ, ನಮ್ಮ ಚಟುವಟಿಕೆ ಹೇಗಿರಬೇಕು ಅಂತ ನಾವು ಹೇಳ್ತೀವಿ. ನಾವು ಬೆಳಿಗ್ಗೆ ಬೇಗ ಹೇಳಬೇಕು, ಖರ್ಚಿಲ್ಲ. ಆನಂತರದಲ್ಲಿ ವಾರಕ್ಕೊಂದ್ಸರ್ತಿನೋ ಅಥವಾ ಪ್ರತಿನಿತ್ಯನೋ ಅಭ್ಯಂಜನ ಮಾಡಬೇಕು, ಖರ್ಚಿಲ್ಲ. ಚೆನ್ನಾಗಿ ನಿದ್ರೆ ಮಾಡಬೇಕು, ಅದಕ್ಕೆ ಖರ್ಚಿಲ್ಲ. ಒಳ್ಳೆಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು, ಅದಕ್ಕೆ ಖರ್ಚಿಲ್ಲ. ಅಂದರೆ ಒಳ್ಳೆಯ ಜೀವನ ಶೈಲಿಗೆ ಖರ್ಚು ಅನಿವಾರ್ಯ ಅಲ್ಲ. ಬಹುಶಃ ಆಹಾರದಲ್ಲಿ ಸ್ವಲ್ಪ ಪೋಷಕಯುಕ್ತ ಆಹಾರ ಅಥವಾ ಈ ಥರದ ಒಳ್ಳೆಯ ಆಹಾರ ಅಂತ ಹೇಳಿದಾಗ ಸ್ವಲ್ಪ ಖರ್ಚು ಜಾಸ್ತಿ ಬರ್ಬೋದು, ಆದರೆ ಅದು ದುಬಾರಿ ಅಂತೂ ಅಲ್ಲ, ಮಾಡಬಹುದು. ಗುರುಜಿ, ವ್ಯಾಯಾಮ, ಆಹಾರ ಮತ್ತು ನಿದ್ರೆ ಈ 3 ಸಮತೋಲನಗಳು ತಪ್ಪಿದಾಗ ದೇಹದಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಕಾಣಿಸ್ತೈತ್ರಿ ಗುರುಜಿ? ಈಗ ನೀವು ಹೇಳಿದ್ರಿ ವ್ಯಾಯಾಮ ಅಂತ ಹೇಳಿದ್ರಿ. ವ್ಯಾಯಾಮ ಯಾಕೆ ಬೇಕು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತಿನ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಜೀವನ ಶೈಲಿಯಲ್ಲಿ ವ್ಯಾಯಾಮ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ವ್ಯಾಯಾಮ ಇದ್ರೇ ನಮ್ಮ ದೇಹದಲ್ಲಿ ನಮ್ಗೆ ತುಂಬ ಪ್ರಮುಖವಾಗಿರುವಂಥ ಜೀರ್ಣಶಕ್ತಿ ಅಂತ ಏನು ಹೇಳ್ತೀವಿ ಅದು ಚೆನ್ನಾಗಿರುತ್ತೆ. ಎಲ್ಲಿ ನಮಗೆ ಚಟುವಟಿಕೆನೇ ಇಲ್ವೋ ಆಗ ಜೀರ್ಣಕ್ರಿಯೆಗಳು ಚೆನ್ನಾಗಿ ನಡೆಯಲ್ಲ. ಎಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯಲ್ವೋ ಆವಾಗ ನಾವು ಸೇವಿಸಿರುವಂತಹ ಎಷ್ಟೇ ಪೌಷ್ಟಿಕ ಆಹಾರಗಳಿದ್ದರೂ ಸಹಿತಾಗ ಅದು ರಕ್ತಗತ ಆಗಲ್ಲ. ಹಾಗೆಯೇ ನಾವು ನಿದ್ರೆಯನ್ನು ಸರಿ ಮಾಡಿಲ್ಲ ಅಂತ ಹೇಳಿದರೆ ಅವಾಗಲೂ ಸಹಿತ ಮನುಷ್ಯನ ದೇಹಕ್ಕೆ ನಿದ್ರೆ ಬಹಳ ಮುಖ್ಯವಾಗಿರುವಂಥದ್ದು. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನಮ್ಮ ಬೆಳಗಿನಿಂದ
ಸಂಜೆ ತನಕ ನಾವು ಸಾಕಷ್ಟು ದುಡಿತೀವಿ ಅಂತ ಅಂದ್ಕೊಳ್ಳಿ. ಎಷ್ಟೇ ನಾವು ದುಡಿದ್ರೂ ಸಹಿತ ಒಂದಷ್ಟು ಸಮಯ ಮಾತ್ರ ದುಡಿಬಹುದು. ಉದಾಹರಣೆಗೆ ನಾನು ದಿನಕ್ಕೆ 5 ಗಂಟೆ 6 ಗಂಟೆ 8 ಗಂಟೆ 10 ಗಂಟೆ ದುಡಿತೀನಿ ಅಂತ ಹೇಳ್ಬೋದು. ಆದರೆ 24 ಗಂಟೆ ದುಡಿಯೋಕ್ಕಾಗಲ್ಲ, 48 ಗಂಟೆ ದುಡಿಯೋಕ್ಕಾಗಲ್ಲ. ಅಂದರೆ ದೇಹಕ್ಕೆ ವಿಶ್ರಾಂತಿ ಬೇಕು. ಆ ವಿಶ್ರಾಂತಿನೇ ನಿದ್ರೆ ಅನ್ನುವಂಥದ್ದು. ವಿಶ್ರಾಂತಿ ಅಂದರೆ ಎಲ್ಲೋ ಕುಳಿತುಕೊಂಡಿರೋದು ಅಂತಲ್ಲ, ನಿದ್ರೆ ಬೇಕು. ಆ ನಿದ್ದೆ ಮಾಡಿದಾಗ ಇಡೀ ದೇಹಕ್ಕೆ ಮತ್ತೆ ಪುನಃ ನವ ಚೈತನ್ಯ ಕೊಡ್ತಾ ಹೋಗುತ್ತೆ, ಎನರ್ಜಿ ಸಿಗುತ್ತಾ ಹೋಗುತ್ತೆ. ಹೀಗೆ ನಿದ್ರೆ ನಮಗೆ ಬೇಕು. ಆದರೆ ನೀವು ಹೇಳಿದಂತೆಯೇ ವ್ಯಾಯಾಮ ಮಾಡಿಲ್ಲ, ದೇಹದ ಚಟುವಟಿಕೆ ತುಂಬ ಕಡಿಮೆ ಆಗುತ್ತೆ, ಅದನ್ನು ಜೀರ್ಣಕ್ರಿಯೆಗಳು ನಡೆಯಲ್ಲ. ನಿದ್ರೆ ಮಾಡಿಲ್ಲ, ನಿದ್ದೆ ಮಾಡಿದಾಗ ನಮ್ಮ ದೇಹದಕ್ಕೆ ವಿಶೇಷ ಮೆದುಳಿಗೆ ರಕ್ತ ಸಂಚಾರ ತುಂಬ ಚೆನ್ನಾಗುತ್ತೆ. ಆದರೆ ನಿದ್ರೆನೇ ಚೆನ್ನಾಗಿ ಮಾಡಲ್ಲ, ಅನಿಯಮಿತವಾಗಿ ನಿದ್ರೆ ಮಾಡ್ತಾ ಹೋಗ್ತೀವಿ. ಯಾವಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಿ ಆಗಲ್ಲ, ಆಗ ಹಾರ್ಮೋನ್ಸ್ಗಳು ಸರಿಯಾಗಿ ಬಿಡುಗಡೆ ಆಗಲ್ಲ. ಹಾರ್ಮೋನ್ಸ್ ಬಿಡುಗಡೆ ಆಗಿಲ್ಲ ಅಂತ ಹೇಳಿದರೆ ದೇಹದ ಯಾವುದೇ ಚಟುವಟಿಕೆ ಚೆನ್ನಾಗಿ ನಡೆಯಲ್ಲ. ಅದಕ್ಕೆ ನಿದ್ರೆ ಬೇಕು. ಆಹಾರ ಅಂತ ಹೇಳಿದ್ವಿ, ಒಳ್ಳೆ ಪೋಷಕಾಂಶ ಆಹಾರಗಳು ಬೇಕು. ದೇಹಕ್ಕೆ ಶಕ್ತಿ ಸಿಗುವಂಥದ್ದನ್ನೇ ಅದು ಪೋಷಕಾಂಶಗಳಿಂದ, ಸೇವಿಸುವ ಆಹಾರದಿಂದ. ಹೀಗೆ ಈ 3 ಅಸಮತೋಲನಗೊಂಡಾಗ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಂತ ನಾವು ಹೇಳ್ತೀವಲ್ಲ, ಯಾವುದೇ ರೋಗಗಳು ಬಂದಾಗ ಅದನ್ನು ಎದುರಿಸಬೇಕಾಗಿರುವಂಥ ಒಂದು ನಮ್ಮ ದೇಹ ಪ್ರತಿರೋಧಕ ಶಕ್ತಿ. ಆ ಪ್ರತಿರೋಧಕ ಶಕ್ತಿನೇ ಕಡಿಮೆ ಆಗಿಬಿಡುತ್ತೆ. ಒಂದು ಬಾರಿ ನಮ್ಮ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಯಿತು ಅಂತ ಆದರೆ ಆಗ ನಮಗೆ ಯಾವ ಥರ ರೋಗನೂ ಬರ್ಬೋದು. ಅದು ಶಾರೀರಿಕವಾಗಿ ಇರಬಹುದು ಅಥವಾ ಮಾನಸಿಕವಾಗಿ ಇರಬಹುದು. ಒಟ್ಟಿನಲ್ಲಿ ನಾವು ಬೇರೆ ಬೇರೆ ರೋಗಗಳು ಈಡಾಗೋದಕ್ಕೆ ತುಂಬ ಸುಲಭ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದು 3 ನಾವು ಕಾಪಾಡಿಕೊಳ್ಬೇಕಾಗತ್ತೆ. ಗುರುಜಿ, ಕೋವಿಡ್ ಸಮಯದಲ್ಲಿ ಜನ ತಮ್ಮ ಆರೋಗ್ಯವನ್ನ ಕುರಿತು ಜಾಗರೂಕತರಾಗ್ತಾರೆ. ಸೊ ಇವಾಗ ಈ ಸಮಯದಲ್ಲಿ ಅವ್ರು ತಗೊಂಡ ಸ್ವಸ್ಥ ಜೀವನ ಶೈಲಿಯ ಒಂದು ನಿರ್ಧಾರ ಲಾಂಗ್ ರನ್ ಟೈಮ್ ಪೀರಿಯಡ್ ನಲ್ಲಿ ನಿಜವಾಗ್ಲೂ ನಾವು ಸ್ವಸ್ಥ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು ಅಂತ ತಗೊಂಡಿದ್ದ, ಅಥವಾ ಕೋವಿಡ್ ಅನ್ನೋ ಒಂದು ಮಹಾಮಾರಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದು ನಿರ್ಧಾರ ತಗೊಂಡ್ರ? ನನಗನಿಸುವಂತೆ ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಜೀವನ ಶೈಲಿ ಅಳವಡಿಸ್ಕೊಂಡಿದ್ರು ಅಂತಿಲ್ಲ. ಆಗ ಅಳವಡಿಸ್ಕೊಂಡಿರುವಂಥದ್ದು ಔಷಧಿಯ ಥರದಲ್ಲಿ ಒಂದಷ್ಟು ಕೆಲವು, ಉದಾಹರಣೆಗೆ ಹಾಲಿಗೆ ಅರಿಶಿನ ಹಾಕಿ ತಗೋಬೇಕು, ಹೀಗೆ ಇತ್ಯಾದಿ ಅಷ್ಟೇ ಹೊರತಾಗಿ ಜೀವನ ಶೈಲಿ ತುಂಬ ಬದಲಾಗಿದೆ ಅಂತಿಲ್ಲ. ನಾನು ಹೇಳಿದೆ ಜೀವನ ಶೈಲಿ ಅನ್ನೋಂಥದ್ದನ್ನೇ ಜನಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ಎಲ್ಲೂ ಓಡಾಟ ಇಲ್ಲದಿರೋದ್ರಿಂದಾಗಿ ಮನೆಯಲ್ಲಿ ಇದ್ದಿರ್ಬೋದು. ಅವ್ರು ಹೇಗೆ ಸಮಯ ಕಳೀತಾ ಇದ್ರು? ಟಿ ವಿ ನೋಡ್ತಾನೋ ಅಥವಾ ಕೋವಿಡಿನ ಸುದ್ದಿಗಳನ್ನ ಕೇಳ್ತಾನೋ. ಹೀಗಿದ್ದಾಗ ಜೀವನ ಶೈಲಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಉತ್ತಮ ಜೀವನ ಶೈಲಿ, ಉತ್ತಮ ವಿಷಯಗಳನ್ನು ಅವ್ರು ಕೇಳ್ತಾ ಹೋಗಬೇಕು, ಉತ್ತಮ ವಿಷಯದ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಹೋಗಬೇಕು. ಹಾಗೆ ಕೋವಿಡ್ ಸಂದರ್ಭದಲ್ಲಿ ಜೀವನ ಶೈಲಿ ತುಂಬ ಬದಲಾವಣೆಗಳಾಗಲಿಲ್ಲ. ನಿಜವಾದ ಜೀವನ ಶೈಲಿ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ನಾವು ಅಳವಡಿಸ್ಕೊಳ್ಬೇಕು ದೀರ್ಘಕಾಲವಾಗಿ. ಗುರುಜಿ, ನಿಮಗೆ ಒಂದು ವಾರ ಪೂರ್ತಿ ಒತ್ತಡದ ಕೆಲಸ ಇದ್ದಾಗ ಈ ಸಮಯದಲ್ಲಿ ನೀವು ಸ್ವಸ್ಥ ಜೀವನ ಶೈಲಿಯ ದಿನಚರಿಯನ್ನು ಹೇಗೆ ನಿಭಾಯಿಸ್ತೀರಿ ಗುರುಜಿ? ಒತ್ತಡ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತು ಎಲ್ಲದಕ್ಕೂ ಬಹಳ ಸರಳವಾಗಿ ನಾವು ಹೇಳ್ತೀವಿ, ಒತ್ತಡ ಶಬ್ದ ಪ್ರಯೋಗ ಮಾಡ್ತಾ ಹೋಗ್ತೀವಿ. ಹಾಗೆ ಒತ್ತಡ ಯಾಕೆ ಬರುತ್ತೆ ಅದನ್ನು ಯೋಚನೆ ಮಾಡಬೇಕು. ಸಾಮಾನ್ಯವಾಗಿ ಕೆಲಸ ಮಾಡಿದಾಗ ಒತ್ತಡ ಬರಲ್ಲ. ಕೆಲಸ ಮಾಡಿದಾಗ ದೇಹಕ್ಕೆ ಸ್ವಲ್ಪ ಶ್ರಮ ಆಗಬಹುದು, ಅದು ಒತ್ತಡ ಅಲ್ಲ. ಅದು ಒತ್ತಡ ಆಗುವಂಥದ್ದು ಯಾವುದು ನಮ್ಮ ವಿಚಾರಗಳಿಂದ ಜಾಸ್ತಿ ಬರುವಂಥದ್ದು. ಈ ಉದಾಹರಣೆಗೆ ನನಗೆ ನಿಮ್ಮನ್ನು ನೋಡಿದಾಗ ನನಗೆ ಸ್ವಲ್ಪ ಅಸೂಯೆ ಬರುತ್ತೆ ಅಂತ ಅಂದ್ಕೊಳ್ಳ, ಅದು ಒತ್ತಡ ನಿರ್ವಹಣೆ ಮಾಡುತ್ತೆ. ನನಗೆ ಯಾವುದೊಂದು ವಸ್ತುವನ್ನು ನೋಡಿದಾಗ ನನಗೆ ಬೇಕದು, ಆದರೆ ನನ್ನ ಹತ್ರ ಇಲ್ಲದು, ಕೃತಿಕ ಹತ್ರ ಇದೆ, ನನಗೆ ಬೇಕು ಅಂತ ಅನ್ನಿಸ್ತು. ನನ್ನ ಹತ್ರ ಇಲ್ಲ ಅಂದರೆ ಯಾಕಿಲ್ಲ? ನಾನು ಬೇಡ ಅಂತ ತಗೊಂಡಿಲ್ಲದೆ ಇದ್ದಿದ್ದಲ್ಲ, ಅದಕ್ಕೆ ಯಾಕೆ ನನ್ನ ಹತ್ರ ಹಣ ಇಲ್ವೋ ಯಾವುದೋ ಕಾರಣ ನಾನು ತಗೊಂಡಿಲ್ಲ, ಆಗ ನನಗೆ ಒತ್ತಡ ಪ್ರಾರಂಭ ಆಗುತ್ತಾ ಹೋಗುತ್ತೆ. ಹೀಗೆ ಒತ್ತಡ ಅನ್ನುವಂಥದ್ದು ಎಷ್ಟೋ ಬಾರಿ ಅದು ಬರುವಂಥದ್ದೇ ನಮ್ಮ ಸ್ವಭಾವಗಳೇನಿಕ್ಕಾಗ. ಕೆಲಸದಿಂದ ಒತ್ತಡ ಬರೋದು ತುಂಬ ಕಡಿಮೆ. ಕೆಲಸ ಮಾಡ್ತಾ 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 ನಮ್ಗೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಶ್ರಮ ಆಗಬಹುದು, ಶ್ರಮವೆಲ್ಲ ಒತ್ತಡ ಅಂತ ಪರಿಗಣನೆ ಮಾಡೋಕ್ಕೆ ಹೋಗಬಾರ್ದು. ಒತ್ತಡ ಬರೋದು ಮನಸ್ಸಿಂದಲೇ ಬರುವಂಥದ್ದು. ಅಂತಹ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋ ಬಗ್ಗೆ ನಾವು ಯೋಚನೆ ಮಾಡಿದರೆ ನಮಗೆ ಒತ್ತಡ ತುಂಬ ಕಡಿಮೆ ಆಗಿಬಿಡುತ್ತಾಗ ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತಾ ಹೋಗ್ಬೋದು. ಈ ಉದಾಹರಣೆಗೆ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ, ಅವ್ರು ಹೇಳ್ತಾರಲ್ಲ ಈಗ ದಿನದಲ್ಲಿ 18 ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ರಜನೇ ತಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅವ್ರಿಗೆ ಯಾಕೆ ಒತ್ತಡದಲ್ಲಿದ್ದಾರೆ? ಅವರು ಒತ್ತಡ ಇಲ್ಲದು, ಒತ್ತಡ ಅಲ್ಲದು. ಆ ಒತ್ತಡ ಅಂತದ್ದು ಆ ಕಾನ್ಸೆಪ್ಟೇ ಬಹುಶಃ ತಪ್ಪು ಅಂತ ನಿಂಗೆ ಅನಿಸ್ತಾ ಇರುವಂಥದ್ದು. ಗುರುಜಿ, ಇವಾಗ ಸ್ವಸ್ಥ ಜೀವನ ಶೈಲಿಯನ್ನ ನಮ್ಮ ಇಡೀ ದೇಶದಲ್ಲಿರೋ ಜನರೆಲ್ಲ ಅಳವಡಿಸ್ಕೋಬೇಕಂದ್ರೆ ಯಾವ್ದಾದ್ರು ಒಂದು ಯೋಜನೆಯನ್ನ ನಾವು ಜಾರಿಗೆ ತರಬೇಕಾಗತ್ತೆ. ಆ ಯಾವ ಯೋಜನೆಯನ್ನ ನೀವು ಜಾರಿಗೆ ತರಕ್ ಪಡಕ್ಕೆ ಇಷ್ಟಪಡ್ತೀರಿ? ಒಂದು, ಈ ವಿಚಾರದ ಬಗ್ಗೆ, ಆರೋಗ್ಯದ ಕಾಳಜಿ ಬಗ್ಗೆ, ಸ್ವಸ್ಥ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವೊಂದು ಜಾಗೃತಿ ನಿರ್ಮಾಣ ಮಾಡಬೇಕು ಅಂತಾದರೆ ಇದು ಒಬ್ಬರಿಂದ ಒಬ್ಬರಿಗೆ ಹೋಗುವಂಥದ್ದು ಕಾರಣ. ಮೊದಲನೇದಾಗಿ ಈಗ ನಮ್ಮದೇ ಸಂಸ್ಥೆ ರಾಷ್ಟ್ರೋತ್ಥಾನ ಪರಿಷತ್ ಇದೆ. ರಾಷ್ಟ್ರೋತ್ಥಾನ ಪರಿಷತ್ತಲ್ಲಿ ನಮ್ಮದು ಶಿಕ್ಷಣ ಚಟುವಟಿಕೆನೂ ಇದೆ, ಯೋಗದ ಚಟುವಟಿಕೆನೂ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು. ಉದಾಹರಣೆಗೆ ಒಂದು 15,000 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ, ನಮ್ಮ ಶಾಲೆಗಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೇ
ಆ ಹಂತದಲ್ಲೇ ಅವರಿಗೆ ಸ್ವಾಸ್ಥ್ಯದ ಬಗ್ಗೆ ಅರಿವು ನಿರ್ಮಾಣ ಮಾಡಿದರೆ ಅದು ದೊಡ್ಡ ಪ್ರಮಾಣದ ಮುಂದೆ ಹೋಗ್ತಾ ಇರುತ್ತೆ. ಉದಾಹರಣೆ ಯೋಗದ ಚಟುವಟಿಕೆಗಳಿದೆ. 4-5 ಸಾವಿರ ಜನ ಪ್ರತಿನಿತ್ಯ ನಮ್ಮ ಯೋಗಾಭ್ಯಾಸಕ್ಕೆ ಬರ್ತಾರೆ. ಅವರಿಗೆ ಇದರ ಬಗ್ಗೆ ಒಂದು ಅರಿವು ನಿರ್ಮಾಣ ಮಾಡಿದ್ರೆ ಅವರು ಜನಕ್ಕೆ ಹೇಳ್ತಾ ಹೋಗ್ತಾರೆ. ಅಂದರೆ ಒಳ್ಳೆಯ ಸಂಗತಿಗಳನ್ನು ಅವರು ಒಬ್ಬರು ಇಟ್ಕೊಳ್ಳಲ್ಲ, ಅವರು ಬೇರೆ ಹೇಳ್ತಾ ಹೋಗ್ತಾರೆ. ಇದು ಸರಪಳಿ ಥರ, ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ. ಹೀಗೆ ಇದೊಂದು ಆಂದೋಲನ ಆಗಬೇಕಿದ್ದಾಗ ಬಹಳ ದೊಡ್ಡ ಯೋಜನೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳೋಕ್ಕಾಗಲ್ಲ. ಸಣ್ಣದ್ರಿಂದ ಪ್ರಾರಂಭ ಆಗಬೇಕು, ಕ್ರಮೇಣ ಎಲ್ಲರೂ ಸೇರಿಕೊಂಡು ಬೆಳೆಸ್ತಾ ಹೋಗಬೇಕು. ನನಗೆ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಅನಿಸುವಂಥದ್ದು ಉದಾಹರಣೆ ಅಂದರೆ ಸಂಸ್ಕೃತ. ಒಂದಷ್ಟು ವರ್ಷಗಳ ಹಿಂದೆ ಸಂಸ್ಕೃತ ಮೃತ ಭಾಷೆ ಅಂತ ನಮ್ಮ ದೇಶದಲ್ಲಿ ಕರಿತಾ ಇದ್ರು. ಕೆಲವು ವರ್ಷಗಳ ಸುಮಾರು 40 ವರ್ಷಗಳ ಹಿಂದೆ ಅಂತ ಕರೆಯೋಣ. ಕೆಲವರಿಗೆ ಅನ್ನಿಸ್ತು, ನಮ್ಮ ಹಿರಿಯರಿಗೂ ಅನ್ನಿಸ್ತು, ಸಂಸ್ಕೃತ ಇಷ್ಟು ಸಮೃದ್ಧವಂತ ಭಾಷೆ ಇದ್ದಾಗ ತುಂಬ ವಿಚಾರ ಅದರಲ್ಲಿದೆ, ಜನಕ್ಕೆ ಅದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಪರಿಣಾಮವಾಗಿಯೇ ಸಂಸ್ಕೃತ ಸಂಭಾಷಣಾ ಶಿಬಿರಗಳು ಪ್ರಾರಂಭ ಆಗ್ತಾ ಹೋಯಿತು. ಇವತ್ತು ಇಡೀ ದೇಶದಲ್ಲಿ ಆ ಅಭಿಯಾನ ನಡೀತಾ ಇದೆ, ತುಂಬ ಜನ ಸಂಸ್ಕೃತ ಕಲಿತಾ ಇದ್ದಾರೆ. ಹಾಗೆಯೇ ಸ್ವಾಸ್ಥ್ಯದ ಬಗ್ಗೆನೂ ಹಾಗೆ ಇರುವಂಥದ್ದು. ಸ್ವಾಸ್ಥ್ಯದ ಬಗ್ಗೆ ಅರಿವನ್ನು ನಿರ್ಮಾಣ ಮಾಡ್ತಾ ಇಡೀ ದೇಶದಲ್ಲಿ ಹೋಗ್ತಾ ಇರುತ್ತೆ. ಈ ರೀತಿ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಶಾಲಾ ಮಟ್ಟದಿಂದಲೇ ವಿದ್ಯಾರ್ಥಿಗಳಿಗೆ ಸ್ವಸ್ಥ ಜೀವನ ಶೈಲಿಯನ್ನು ಪರಿಚಯಿಸೋದು ತುಂಬಾ ಅಗತ್ಯ. ಅದರ ಬಗ್ಗೆ ನಿಮ್ಮ ಒಂದು ಸಲಹೆ ಅಂತ ಹೇಳ್ಬೋದಾ ಗುರುಜಿ? ಖಂಡಿತ ಅದು. ಅದಕ್ಕೆ ನಮ್ಮದೊಂದು ಯೋಜನೆ ಇರೋದೇನೆಂದರೆ, ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಆದರ್ಶ ಅಂದರೆ ಮಾತಾಜಿ ಶಿಕ್ಷಕರು ಹೇಳಿದ್ದನ್ನು ವಿದ್ಯಾರ್ಥಿಗಳು ಕೇಳ್ತಾರೆ. ಸಾಮಾನ್ಯ ಇರುವಂಥ ಪ್ರಸಂಗಗಳಿಗಾಗ ನಮ್ಮ ಚಿಂತನೆ ಇರುವಂಥದ್ದು, ನಮ್ಮ ಮೊದಲು ಶಾಲೆಯ ಅಧ್ಯಾಪಕಿಯರಿಗೆ ಈ ಶಿಕ್ಷಣವನ್ನು ಕೊಡಬೇಕು. ನಾಳೆ ವಿದ್ಯಾರ್ಥಿಗಳಿಗೆ ಅವ್ರು ಹೇಳಬೇಕಾಗುತ್ತೆ, ನೋಡಪ್ಪ ಈ ರೀತಿ ಜೀವನ ಶಿಲ್ಪ ಅಳವಡಿಸ್ಕೊ ಅಂತ ಹೇಳಬೇಕಾಗತ್ತೆ. ಆದರೆ ಅವ್ರಿಗೆ ಗೊತ್ತಿರಬೇಕದು. ಅಥವಾ ನಾಳೆ ವಿದ್ಯಾರ್ಥಿಗಳನ್ನೇ ಏನೋ ಪ್ರಶ್ನೆ ಕೇಳಿದಾಗ ಆ ಶಿಕ್ಷಕಿಯರು ಅದನ್ನು ಹೇಳಬೇಕಲ್ಲ, ಹೌದು ಸರಿ ಇದೆ ಹೀಗೆ ಮಾಡಿ ಅಂತ ಹೇಳಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಮೊದಲು ಶಿಕ್ಷಕರಿಗೆ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ, ಹಾಗೆ ಜೊತೆಗೆ ಪಾಲಕರಿಗೆ, ಹೀಗೆ ನಾವು ವಿಷಯನ ಹೇಳ್ತಾ ಹೋದಂತೆಯೇ ಇದು ಹೆಚ್ಚು ಪರಿಣಾಮಕಾರಿ ಆಗಬಹುದು ಅಂತ ನಮ್ಮ ಯೋಜನೆ ಇರುವಂಥದ್ದು. ರಕ್ತದಾನದ ಕುರಿತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಯಾವ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಗುರುಜಿ? ಒಂದು ರಕ್ತದಾನ ಶಿಬಿರ ನಾವು ಮಾಡೋದು ಮೊದಲನೇ ಕೆಲಸ. ಅದು ರಕ್ತ ಕೇಂದ್ರದಲ್ಲಿ 2 ಪ್ರಮುಖ ಚಟುವಟಿಕೆಗಳಿದೆ. ಒಂದು ರಕ್ತ ಸಂಗ್ರಹ, ಇದು ರಕ್ತದಾನ ಶಿಬಿರಗಳ ಮೂಲಕ, ರಕ್ತ ಕೇಂದ್ರಕ್ಕೆ ಬಂದು ರಕ್ತ ಕೊಡುವ ಮೂಲಕ. ಎರಡನೇದ್ದು, ರಕ್ತ ಕೇಂದ್ರಕ್ಕೆ ರಕ್ತ ಬಂದ ನಂತರದಲ್ಲಿ ಅದನ್ನು ಸಂಸ್ಕರಿಸಿ ಅದನ್ನು ರೋಗಿಗಳಿಗೆ ಕೊಡುವಂಥದ್ದು. 2 ಪ್ರಮುಖ ಕಾರ್ಯಗಳು. ರಕ್ತದಾನಿಗಳು ಸಿಗಬೇಕು ಅಂತಾದರೆ ನಾವು ಬೇರೆ ಬೇರೆ ಸಂಸ್ಥೆಗಳನ್ನು, ಕಂಪನಿಗಳನ್ನು, ಶಾಲಾ ಕಾಲೇಜುಗಳನ್ನು ಹೀಗೆ ನಾವು ಅವರ ಸಂಪರ್ಕ ಮಾಡಬೇಕಾಗುತ್ತೆ. ಅಲ್ಲಿ ಹೋದಾಗ ಅಲ್ಲಿಯೇ ಮೊದಲು ಅವರ ಪ್ರಾರಂಭದಲ್ಲಿ ಅಲ್ಲಿಯ ಪ್ರಮುಖರನ್ನು ಭೇಟಿ ಮಾಡ್ತೀವಿ, ಅವರಿಗೆ ಮನವರಿಕೆ ಮಾಡ್ತೀವಿ. ನಂತರ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಅಥವಾ ಉದ್ಯೋಗಿಗಳನ್ನು ಅವರು ಸೇರಿಸಿ ಅಂತ ಹೇಳ್ತೀವಿ. ಅಲ್ಲಿ ರಕ್ತದಾನದ ಬಗ್ಗೆ ಅದರ ಮಹತ್ವವನ್ನು ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಸೋಷಿಯಲ್ ಮೀಡಿಯಾದ ಮೂಲಕ ಸಾಕಷ್ಟು ಈಗ ನಮ್ಮ ಆ ಕೆಲಸ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಎರಡನೇ, ಒಂದು ಅವರಿದ್ದಲ್ಲಿಗೆ ಹೋಗಿ ಮೋಟಿವೇಶನ್ ಮಾಡುವಂಥದ್ದು, ಇನ್ನೊಂದು ಈಗಿನ ಮೀಡಿಯಾವನ್ನು ಬಳಸಿಕೊಂಡು ಅದರ ಬಗ್ಗೆ ಜಾಗೃತಿ ನಿರ್ಮಾಣ ಮಾಡುವಂಥದ್ದು. ಈ ಕೆಲಸ ನಾವು ಸದ್ಯಕ್ಕೆ ಮಾಡ್ತಾ ಇದ್ದೀವಿ. ಗುರುಜಿ, ಇವಾಗ ನಮ್ಮ ಶಾಲೆಯಲ್ಲಿ PTM ಆಗತ್ತೆ. ಆ ದಿನಗಳಲ್ಲಿ ರಕ್ತದಾನ ಶಿಬಿರವನ್ನ ಹಾಕಿರ್ತಾರೆ ಸ್ಕೂಲ್ಗಳಲ್ಲಿ. ಇವಾಗ ಎಲ್ಲ ಪೋಷಕರು ತಮ್ಮ ಮಕ್ಕಳ ಅಕಾಡೆಮಿಕ್ ಎಕ್ಸಲೆನ್ಸ್ ಬಗ್ಗೆ ಚಿಂತೆ ಮಾಡಿ PTMಗೆ ಬಂದಿರ್ತಾರೆ. ಸೊ ಆ ಸಮಯದಲ್ಲಿ ರಕ್ತದಾನ ಅನ್ನೋ ಒಂದು ಶಬ್ದನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಅವ್ರ ಪ್ರಕ್ರಿಯೆಗಳು ಹೇಗಿರ್ತವೆ? ಮೊದಲೇ ತುಂಬ ಚೆನ್ನಾಗಿರುತ್ತೆ. ಯಾಕೆಂತ ಹೇಳ್ತೀನಿ, ಅಲ್ಲಿ ಪೋಷಕರು ತುಂಬ ಆತಂಕದಿಂದ ಬರ್ತಾರೆ ಅಂತ ಇಲ್ಲ. ಯಾಕಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿ ಬುದ್ಧಿವಂತರಿದ್ದಾರೆ. ಅದರಿಂದಾಗಿ ಅವ್ರಿಗೆ ಚಿಂತೆ ಅವ್ರಿಗೇನಿರಲ್ಲ. ಸಹಜವಾಗಿಯೇ PTM ಬರಬೇಕು, ಒಂದ್ಸತಿ ಹಂಚ್ಕೋಬೇಕು ಅಂತ ಬಂದಿರ್ತಾರೆ. ಇದ್ದಾಗ ನಮ್ಮ ಅನುಭವ ಏನಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಈ ರಕ್ತದಾನ ಶಿಬಿರ ಇದೆ ಅಂತ ಶಾಲೆ ಅನೌನ್ಸ್ ಮಾಡಿದಾಗ ಆ ವಿದ್ಯಾರ್ಥಿಗಳು ತಮ್ಮ ಮನೆಗೆ ಹೋದ ನಂತರದಲ್ಲಿ ಅಪ್ಪನನ್ನು ಅಮ್ಮನನ್ನು ಒತ್ತಾಯ ಮಾಡಿ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಇಷ್ಟ ಇಲ್ಲದಿದ್ದರೂ ಸಹಿತ ಬನ್ನಿ ಕರ್ಕೊಂಡು ಬಂದು ರಕ್ತದಾನ ಮಾಡಿಸ್ತಾ ಹೋಗ್ತಾರೆ. ಮಕ್ಕಳು ಒತ್ತಾಯ ಮಾಡಿದಾಗ ಪಾಲಕರು ಮಾಡಲೇಬೇಕು. ಹೀಗೆ ಎಷ್ಟೋ ಬಾರಿ ವಿದ್ಯಾರ್ಥಿಗಳನ್ನೇ ರಕ್ತದಾನಕ್ಕೆ ಮೋಟಿವೇಶನ್ ಮಾಡುವ ಸ್ಥಿತಿ ಇವತ್ತಿದೀಗ. ಎರಡನೇದಾಗಿ, ಶಾಲೆಗೆ ಪೋಷಕರು ಬಂದಾಗ ಇರ್ಬೋದು, ಅವ್ರಿಗೆ ಸ್ವಲ್ಪ ಆತಂಕ ಇರ್ಬೋದು, ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಆ ಆತಂಕ ಇದ್ದರೆ ಇನ್ನೇನು ಮಾಡಬಾರ್ದು ಅಂತ ಇಲ್ವಲ್ಲ. ಆ ಆತಂಕವನ್ನು ಸಂಬಂಧಪಟ್ಟವ್ರ ಜೊತೆ ಹಂಚಿಕೊಳ್ತಾರೆ, ನಂತರದಲ್ಲಿ ರಕ್ತದಾನವನ್ನು ಮಾಡ್ತಾರೆ. ಮತ್ತು ಬಂದಂಥ ಎಲ್ಲ ಪೋಷಕರು ರಕ್ತದಾನ ಮಾಡ್ತಾರೆ ಅಂತಿಲ್ಲ. ಕೆಲವರಿಗೆ ಅರ್ಹತೆ ಇಲ್ಲದಿರ್ಬೋದು, ಕೆಲವರಿಗೆ ಇಷ್ಟ ಇಲ್ಲದೇನೇ ಇರ್ಬೋದು. ಆದರೆ ಬಂದಿರುವಂಥರಲ್ಲಿ ಸಾಕಷ್ಟು ಜನ ರಕ್ತದಾನ ಮಾಡ್ತಾರೆ. ಅದೊಂದು ದೊಡ್ಡ ಸಮಸ್ಯೆ ಅಂತ ಅನಿಸಲೇ ಇಲ್ಲ. ಈಗ ಎಲ್ಲರಿಗೂ ನಮ್ಮ ಅನುಭವ ಅಂದರೆ ಅದು ಚೆನ್ನಾಗಿ ಆಗ್ತಾ ಇದೆ. ಗುರುಜಿ, ಇವಾಗ ರಾಷ್ಟ್ರೋತ್ಥಾನ ಪರಿಷತ್ ರಕ್ತ ಕೇಂದ್ರಗಳು
ಹಲವಾರು ವರ್ಷಗಳಿಂದ ಶಿಬಿರಗಳನ್ನ ಮಾಡ್ತಾ ಇದ್ದಾರೆ, ರಕ್ತದಾನ ಶಿಬಿರಗಳನ್ನ. ಸೊ ಈ ಶಿಬಿರಗಳಲ್ಲಿ ಮೇಲ್ ಡೊನೇಷನ್ ಜಾಸ್ತಿ ಇದೆಯಾ ಅಥವಾ ಫಿಮೇಲ್ ಡೊನೇಷನ್ ಜಾಸ್ತಿ ಇದೆಯಾ? ಇದಕ್ಕೆ ಕಾರಣ ಏನಿರ್ಬೋದು? ರಕ್ತದಾನಿಗಳಲ್ಲಿ ಪುರುಷ ರಕ್ತದಾನಿಗಳ ಸಂಖ್ಯೆನೇ ಜಾಸ್ತಿ, ಮಹಿಳೆಯರದ್ದು ರಕ್ತದಾನಿಗಳ ಸಂಖ್ಯೆ ಕಡಿಮೆ ಇದೆ. ಇದು ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಮೋಗ್ಲೋಬಿನ್ ಅಂಶ ಕಡಿಮೆ ಇರುತ್ತೆ. ನಮ್ಮದೊಂದು ಮಾನದಂಡ ಇದೆ. ಆ ಮಾನದಂಡಕ್ಕಿಂತ ಅಥವಾ ಆ ಮಾನದಂಡದಲ್ಲಿ ಯಾರು ಇರ್ತಾರೋ ಅವರು ಮಾತ್ರ ರಕ್ತದಾನ ಮಾಡ್ಬೋದು. ಮಹಿಳೆಯರಲ್ಲಿ ಹೆಮೋಗ್ಲೋಬಿನ್ ಅಂಶ ತುಂಬ ಕಡಿಮೆ ಇರುತ್ತೆ, ಒಂದು. ಎರಡನೇದ್ದು, ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿನಿಯರನ್ನು ತಗೊಂಡಾಗ ಅವರ ಮನಸ್ಸಿನಲ್ಲಿ ಇವತ್ತು ಡಯಟ್ ಕಲ್ಪನೆ ತುಂಬ ಜಾಸ್ತಿ ನಡೀತಾ ಇದೆ. ಆ ಡಯಟ್ಗೋಸ್ಕರವಾಗಿ ಅವರು ತಗೊಳ್ಳುವಂಥ ಆಹಾರಗಳಿದ್ದಾಗ ಅದರಲ್ಲೂ ಕೂಡ ತುಂಬ ಕಡಿಮೆ ಮಾಡ್ತಾ ಹೋಗ್ತಾರೆ. ಅಷ್ಟು ಎಲ್ಲೋ ನಾವು ದಪ್ಪಾಕಿ ಬಿಡ್ತೀವಿ, ನಾವು ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣದಿಂದಾಗಿ ತುಂಬ ಡಯಟ್ ಮಾಡೋದ್ರಿಂದ ಅವ್ರಿಗೆ ಕೊಡೋಕ್ಕಾಗೋದೇ ಇಲ್ಲ. ಅದರ ಪರಿಣಾಮವಾಗಿ ಕೂಡ ಹೆಮೋಗ್ಲೋಬಿನ್ ತುಂಬ ಕಡಿಮೆ ಆಗಿಬಿಡುತ್ತೆ. ಇನ್ನೊಂದು ಇರುವಂಥದ್ದು ಮಹಿಳೆಯರಲ್ಲಿ, ದೊಡ್ಡವರಲ್ಲಿ ಅಂತ ಹೇಳಿದಾಗ, ಉದಾಹರಣೆಗೆ ಅವರ ಮುಟ್ಟಿನ ಸಂದರ್ಭದಲ್ಲಿ ಆವಾಗ ಹೆಮೋಗ್ಲೋಬಿನ್ ಇರುತ್ತೆ ಮತ್ತು ಕೊಡೋಕ್ಕಾಗಲ್ಲ, ಕೊಡಬಾರ್ದು ಅವ್ರಿಗಾಗ. ಇನ್ನು ಏನಂದರೆ ಗರ್ಭಿಣಿಯರು ಇರ್ತಾರೆ. ಗರ್ಭಿಣಿಯರಾದ ನಂತರದಲ್ಲಿ, ಮಗು ಹುಟ್ಟಿದ ನಂತರದಲ್ಲಿ ಎಲ್ಲಿ ತನಕ ಮಗುವಿಗೆ ಹಾಲು ಉಡಿಸ್ತಾ ಇರುತ್ತೆ ತಾಯಿ, ಅಲ್ಲಿ ತನಕ ಅವ್ರು ರಕ್ತದಾನ ಮಾಡುವಂತೇನೆ ಇಲ್ಲಿಕ್ಕಾಗ. ಅಂದರೆ ಇದೆಲ್ಲ ಪ್ರಕೃತಿಯಲ್ಲಿರುವಂಥ ವ್ಯವಸ್ಥೆಗಳು. ಅಂದರೆ ಇದರ ಪರಿಣಾಮವಾಗಿಯೇ ತುಂಬ ಜನ ಮಹಿಳೆಯರಿಗೆ ಹೆಚ್ಚು ಬಾರಿ ರಕ್ತದಾನ ಮಾಡೋಕ್ಕೆ ಅವಕಾಶ ಸಿಗುವುದೇ ಇಲ್ಲಿಕ್ಕಾಗ. ಪುರುಷರಿಗೆ ಯಾವ ಸಂಬಂಧಗಳು ಇಲ್ಲವೇ ಇಲ್ಲ, ಸಮಸ್ಯೆಗಳಿಲ್ಲ. ಯಾಕೆ ಸಹಜವಾಗಿಯೇ ಪುರುಷರಲ್ಲಿ ರಕ್ತದಾನದ ಆ ಒಂದು ಪ್ರಕ್ರಿಯೆ ಹೆಚ್ಚು ನಾವು ನೋಡ್ತಾ ಹೋಗ್ತೀವಿ. ಗುರುಜಿ, ರಕ್ತದಾನದ ಸಂಗ್ರಹಣೆ ಮತ್ತು ಅದರ ಸುರಕ್ಷತಾ ನಿಯಮಗಳನ್ನು ಹೇಗೆ ಪಾಲಿಸ್ತೀರಿ ಗುರುಜಿ? ನಮ್ಮಲ್ಲಿ SOPಗಳಿದೆ, ಸರ್ಕಾರವು ನಿಯಮಾವಳಿಗಳು ಮಾಡಿದೆ. ಒಂದು ರಕ್ತ ಕೇಂದ್ರ ಅದು ಹೇಗೆ ಕೆಲಸ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದಷ್ಟು ನಿಯಮಗಳನ್ನು ಹೇಳಿದೆ. ರಕ್ತ ಸಂಗ್ರಹ ಮಾಡಬೇಕಾದ್ರೆ ಯಾರಿಂದ ರಕ್ತ ಸಂಗ್ರಹ ಮಾಡಬೇಕು, ಯಾರು ರಕ್ತದಾನ ಮಾಡಬಾರ್ದು, ಅದನ್ನು ಸ್ಪಷ್ಟವಾಗಿ ಹೇಳಿದೆ. ನಾವು ಅದನ್ನು ಕೂಡ ರಕ್ತದಾನಿಗಳಿಗೂ ಹೇಳ್ತೀವಿ. ಹಾಗೆ ಈ ರಕ್ತ ಕೇಂದ್ರಕ್ಕೆ ರಕ್ತ ಬಂದ ನಂತರದಲ್ಲಿ ಇಲ್ಲೂ ಸಹಿತ ಯಾವ್ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಸರ್ಕಾರ ನಿಗದಿಪಡಿಸಿದೆ. ಆ ಟೆಸ್ಟ್ಗಳನ್ನು ಮಾಡ್ತೀವಿ. ಆ ರಕ್ತಗಳನ್ನು ಯಾವ ಉಷ್ಣಾಂಶದಲ್ಲಿ ಶೇಖರಿಸಿ ಇಡಬೇಕು, ಅದಕ್ಕೊಂದು ನಿಯಮಾವಳಿಗಳಿದೆ. ಅಂದರೆ ಎಲ್ಲ ನಿಯಮಾವಳಿ ಯಾಕೆಂದರೆ ರಕ್ತದ ಸುರಕ್ಷತೆಗೋಸ್ಕರ ಮಾಡಿರುವಂಥ ನಿಯಮಾವಳಿಗಳು. ಉದಾಹರಣೆಗೆ ರಕ್ತದಲ್ಲಿ ಪ್ಯಾಕೆಟ್ ಸೆಲ್ಸ್ ಅಂತ ಇದೆ, ಕೆಂಪು ರಕ್ತಗಣಗಳು ಹೆಚ್ಚಿರುತ್ತೆ. ಈಗ ಆ ರಕ್ತವನ್ನು ನಾವು 35 ದಿನ ಸಂಗ್ರಹ ಮಾಡಿ ಇಡಬಹುದು, ಅಥವಾ 42 ದಿನ. ಅಲ್ಲಿ ಬ್ಯಾಗ್ನಲ್ಲಿ ನಾವು ರಕ್ತ ಸಂಗ್ರಹ ಮಾಡ್ತೀವಲ್ಲ, ಆ ಬ್ಯಾಗ್ ಸ್ಯಾಗಮ್ ಬ್ಯಾಗ್ ಅಂತ ಒಂದಿರುತ್ತೆ. ಸ್ಯಾಗಮ್ ಬ್ಯಾಗ್ ಆದರೆ 42 ದಿನ ಸಂಗ್ರಹ ಮಾಡಿ ಇಡ್ಬೋದು. ನಾರ್ಮಲ್ ಬ್ಯಾಗ್ ಅಂತ ಆದರೆ 35 ದಿನ ಸಂಗ್ರಹ ಮಾಡಿ ಇಡ್ಬೋದು. ಪ್ಲಾಸ್ಮಾ ಇದೆ, ಪ್ಲಾಸ್ಮಾ 1 ವರ್ಷ ಸಂಗ್ರಹ ಮಾಡಿ ಇಡ್ಬೋದು. ಅಂದರೆ ಪ್ಲಾಸ್ಮಾವನ್ನು -18ಗಿಂತ ಕಡಿಮೆ ಟೆಂಪರೇಚರಲ್ಲಿ ಇಟ್ಟರೆ 1 ವರ್ಷ ತನಕ ಇಡ್ಬೋದು. ಪ್ಯಾಕೆಟ್ ಸೆಲ್ಸ್ ಅಂತ ನಾನು ಹೇಳಿದೆ, RBC, ಅದನ್ನು 4 to 8 ಡಿಗ್ರಿ ಟೆಂಪರೇಚರ್ ಇಟ್ಟರೆ ಅದನ್ನು ನಾವು 35 ದಿನ ಅಥವಾ 42 ದಿನ ಸಂಗ್ರಹ ಮಾಡಿ ಇಡ್ಬೋದು. ಪ್ಲೇಟ್ಲೆಟ್ಸ್ ಅಂತ ಇದೆ, ಆ ಪ್ಲೇಟ್ಲೆಟ್ಸ್ ಇರುವಂಥದ್ದು 5 ದಿನ ಮಾತ್ರ ಸಂಗ್ರಹ ಮಾಡಿ ಇಡ್ಬೋದು. 5 ದಿನಕ್ಕೆ ಹೆಚ್ಚಿದ್ದರೆ ಆ ಪ್ಲೇಟ್ಲೆಟ್ಸ್ ವೇಸ್ಟ್ ಆಗುತ್ತೆ. ಅದಕ್ಕೆ ತಕ್ಕಂಥ ಎಲ್ಲ ಉಪಕರಣಗಳನ್ನು ನಾವು ಇಟ್ಟುಕೊಂಡಿದ್ದೀವಿ. ಅಷ್ಟು ಮಾತ್ರ ಅಲ್ಲ, ಇಟ್ಕೊಂಡಿರೋದು ಮಾತ್ರ ಅಲ್ಲ, ಅದು ಸರಿಯಾಗಿ ನಿರ್ವಹಣೆ ಮಾಡುತ್ತಾ ಅನ್ನುವಂಥದ್ದನ್ನು ನಿಗದಿತ ಸಮಯದಲ್ಲಿ ಅದನ್ನು ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿದೆ, ಅದೆಲ್ಲವನ್ನು ಇಟ್ಟುಕೊಂಡು ಅದರ ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಹೀಗೆ ಯಾವುದೇ ಕಾರಣದಿಂದ ಸಂಗ್ರಹ ಆಗಿರುವಂಥ ರಕ್ತ ಅದು ಶೇಖರಣೆಯಲ್ಲಿನ ದೋಷ ಆಯಿತು ಅನ್ನೋದಕ್ಕೋಸ್ಕರವಾಗಿ ನಾವು ಅದನ್ನು ಡಿಸ್ಕಾರ್ಡ್ ಮಾಡೋ ಸ್ಥಿತಿ ಬರಬಾರ್ದು. ಆ ಎಚ್ಚರಿಕೆಗಳನ್ನು ಆ SOPಗಳ ಅನುಗುಣವಾಗಿ ನಾವು ಮಾಡ್ತಾ ಹೋಗ್ತೀವಿ. ಅದರಿಂದಾಗಿ ಚೆನ್ನಾಗಿ ನಡೀತಾ ಇರುತ್ತೆ. ಗುರುಜಿ, ಈಗ ಅದು ನೀವು ಹೇಳಿದ್ರಲ್ಲ ಗುರುಜಿ, 30 ದಿನ 35 ದಿನ 1 ವರ್ಷ ಅದಾದ್ಮೇಲೆ ಗುರುಜಿ ಅದನ್ನ ಮರು ಸಂಗ್ರಹಣೆ ಮಾಡ್ಬೋದಾ ಏನ್, ಅಥವಾ ಅದನ್ನ ಏನಾರ ಬೇರೆ ಕೊಡ್ತೀರಾ, ಏನ್ ಅದನ್ನ ಚಲ್ತೀರಾ, ಏನ್ ಮಾಡ್ತೀರಾ ಗುರುಜಿ? ಅದನ್ನು ಮರು ಉಪಯೋಗ ಮಾಡೋಕ್ಕಾಗಲ್ಲ. ಎಕ್ಸ್ಪೈರ್ ಆದ ನಂತರ ಮುಗಿದೋಯ್ತು, ಅದು ಡಿಸ್ಕಾರ್ಡ್ ಮಾಡಲೇಬೇಕು. ಅಂದರೆ ನಮ್ಮ ರಕ್ತ ಕೇಂದ್ರದಲ್ಲಿ ನಮ್ಮ ಪ್ರಯತ್ನ ಇರುವಂಥದ್ದು ಯಾವುದೇ ರಕ್ತ ಇಲ್ಲಿ ಬಂದ ಮೇಲೆ ಅದು ವ್ಯರ್ಥ ಆಗಬಾರ್ದು. ಉದಾಹರಣೆಗೆ ನಾನು ಆಗಲೇ RBC ಅಂತ ಹೇಳಿದೆ, 35 ದಿನವೋ 42 ದಿನವೋ ಇರುತ್ತೆ ಅಂತ ಹೇಳಿದೆ. ನಮ್ಮ ಪ್ರಯತ್ನ ಇರುವಂಥದ್ದು ಅದು ಸುಮಾರು ಒಂದು 10-15 ದಿನಗಳಲ್ಲಿ ಅಷ್ಟೊಂದು ಇಶ್ಯೂ ಆಗಬೇಕು. ಆ ರೀತಿ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಅಕಸ್ಮಾತ್ ಯಾವುದೋ ಕಾರಣದಿಂದ ಕೆಲವು ಬಾರಿ ತುಂಬ ರಕ್ತದಾನ ಶಿಬಿರ ನಡೆದು ಹೋಗ್ಬಿಡುತ್ತೆ, ತುಂಬ ರಕ್ತ ಸಂಗ್ರಹ ಆಗುತ್ತೆ. ಆ ಸಂದರ್ಭದಲ್ಲಿ ಅದನ್ನು 25-30 ದಿನ ಆಯಿತು ಅಂತ ಅನಿಸಿದಾಗಲೇ ನಾವು ರಾಜ್ಯದ ಬೇರೆ ಬೇರೆ ರಕ್ತ ಕೇಂದ್ರಗಳು ಫೋನ್ ಮಾಡೋಕ್ಕೆ ಶುರು ಮಾಡ್ತೀವಿ. ನೀವು ರಕ್ತ ಬೇಕಾ ಅಂತ ಕೇಳ್ತೀವಿ. ಆ ರಕ್ತವನ್ನು ಅಲ್ಲಿ ಕೊಡ್ತಾ ಹೋಗ್ತೀವಿ. ಯಾವುದೋ ಉದಾಹರಣೆಗೆ ಬೀದರ್ ಇದೆ, ಕಲಬುರಗಿ ಇದೆ, ಅಲ್ಲಿ ಅವರ ರಕ್ತದಾನ ಶಿಬಿರ ಹೆಚ್ಚು ನಡೆಯಲ್ಲ, ಅವರಿಗಾಗ ಅವ್ರ ರಕ್ತ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಇಲ್ಲಿಂದ ರಕ್ತನ ಅವ್ರಿಗೆ ಕಳಿಸ್ಕೊಡ್ತೀವಿ. ಅಲ್ಲಿಯ ರೋಗಿಗಳೇ ಅದನ್ನು ವಿತರಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಯಾವುದೇ ಕಾರಣದಿಂದ ನಮ್ಮಲ್ಲಿ ರಕ್ತ ಎಕ್ಸ್ಪೈರ್ ಆಗಿ ವೇಸ್ಟ್ ಆಯಿತು ಅನ್ನುವಂಥದ್ದು ಬಹುಶಃ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲೋ 0.00 ಒಂಥರ ಇರ್ಬೋದೇನೋ ಗೊತ್ತಿಲ್ಲ, ಅತ್ಯಂತ ವಿರಳ ಅಂತ ಹೇಳ್ಬೋದು. ಆ ಥರ ಯಾವುದು ವೇಸ್ಟೇಜ್ ಆಗಲ್ಲ.
ಇನ್ನೊಂದು ಪ್ಲಾಸ್ಮಾ ಅಂತ ಇದೆ. ಪ್ಲಾಸ್ಮಾ ವೇಸ್ಟೇಜ್ ಆಗೋದೇ ಇಲ್ಲ. ಯಾಕೆಂದರೆ ಪ್ಲಾಸ್ಮಾ 1 ವರ್ಷ ಇಟ್ಕೊಳ್ಬೋದು, ಜೊತೆಗೆ ಸಾಮಾನ್ಯವಾಗಿ ಪ್ಲಾಸ್ಮಾದ ಬಳಕೆ ತುಂಬ ಕಡಿಮೆ ಇರುತ್ತೆ, ಅಷ್ಟು ಉಪಯೋಗ ಅದರದ್ದು ಇರಲ್ಲ, ಅಷ್ಟು ಜನ ಪೇಷಂಟ್ ಅದನ್ನು ಅಪೇಕ್ಷೆ ಪಡಲ್ಲ. ಆದರೆ ಉಳಿದಿರುವಂಥ ಪ್ಲಾಸ್ಮಾವನ್ನು ಈ ರಿಲಯನ್ಸ್ನಂಥ ಕೆಲವು ಕಂಪನಿಗಳನ್ನು ತಗೊಳ್ತಾರೆ. ಈಗ ತಗೊಂಡು ಅದನ್ನು ಬೇರೆ ಬೇರೆ ಅದನ್ನು ಔಷಧಿಗಳ ರೂಪದಲ್ಲಿ ತಯಾರು ಮಾಡೋಕ್ಕೆ ಬಳಕೆ ಮಾಡ್ತಾರೆ. ಆ ಕಂಪನಿಗೆ ಅದನ್ನು ಕೊಡ್ತಾ ಹೋಗ್ತೀವಿ. ಪ್ಲಾಸ್ಮಾನು ಕೂಡ ಅದು ಎಕ್ಸ್ಪೈರಿ ಆಗಿ ವೇಸ್ಟ್ ಆಯಿತು ಅಂತ ಆಗೋದೇ ಇಲ್ಲ. ಪ್ಲೇಟ್ಲೆಟ್ಸ್ ಕೆಲವು ಬಾರಿ ಆಗುತ್ತೆ, ಯಾಕಂದರೆ 5 ದಿನನೇ ಅದರದ್ದು ಇರುವಂಥದ್ದು. ಅಕಸ್ಮಾತ್ 5 ದಿನದ ಬೇಡಿಕೆ ಬಂದಿಲ್ಲ ಅಂತಾದರೆ ಆಗ ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಅದಕ್ಕೂ ಸಹಿತ ನಾವು ಯೋಚನೆ ಮಾಡ್ತೀವಿ, ಆ ಡಿಮಾಂಡ್ ಏನಿದೆ ಅಂತ ನೋಡ್ತಾ ಹೋಗ್ತೀವಿ. ಆ ಡಿಮಾಂಡಿಗೆ ಅನುಗುಣವಾಗಿ ನಾವು ರಕ್ತ ಸಂಗ್ರಹ ಮಾಡ್ತಾ ಹೋಗ್ತೀವಿ. ಅಲ್ಲೂ ಸಹಿತ ಬ್ಲಡ್ ಬ್ಯಾಗಿನಲ್ಲೂ ಕೂಡ 3 ಥರದ ಬ್ಯಾಗ್ ಬರುತ್ತೆ. ಸಿಂಗಲ್ ಬ್ಯಾಗ್, ಡಬಲ್ ಬ್ಯಾಗ್, ಟ್ರಿಪಲ್ ಬ್ಯಾಗ್ ಅಂತ ಬರುತ್ತೆ. ಟ್ರಿಪಲ್ ಬ್ಯಾಗಲ್ಲಿ ಸಂಗ್ರಹ ಮಾಡಿದ್ರೆ ಮಾತ್ರ ಪ್ಲೇಟ್ಲೆಟ್ ಸಂಗ್ರಹ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು, ಡಬಲ್ ಬ್ಯಾಗ್ಲದು ಆಗಲ್ಲ. ನಾವು ಡಿಮಾಂಡನ್ನು ನೋಡಿಕೊಂಡು ಅಕಸ್ಮಾತ್ ಪ್ಲೇಟ್ಲೆಟ್ಸ್ ಕಡಿಮೆ ಅಪೇಕ್ಷೆ ಕಡಿಮೆ ಇದೆ ಅಂತಾದರೆ ನಾವು ಡಬಲ್ ಬ್ಯಾಗಲ್ಲಿ ಡ್ರಾ ಮಾಡ್ತಾ ಹೋಗ್ತೀವಿ. ತುಂಬ ಬೇಡಿಕೆ ಇದೆ, ಟ್ರಿಪಲ್ ಬ್ಯಾಗ್ ಮಾಡ್ತಾ ಹೋಗ್ತೀವಿ. ಹೀಗೆ ಯಾವುದೇ ಕಾರಣದಿಂದ ಸಂಗ್ರಹದ ರಕ್ತ ಅದು ವೇಸ್ಟ್ ಆಗಬಾರದು ಅಂತ ದೃಷ್ಟಿಯಿಂದ ತುಂಬ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಗುರುಜಿ, ಇವಾಗ ನಾನು ಕೇಳಿರೋ ಪ್ರಕಾರ ರಾಷ್ಟ್ರೋತ್ಥಾನದು ಬ್ಲಡ್ ಬ್ಯಾಂಕ್ನಲ್ಲಿ ಕ್ರಾಸ್ ಮ್ಯಾಚಿಂಗ್ನ ಮ್ಯಾನ್ಯಲ್ ಮತ್ತು ಆಟೋಮ್ಯಾಟಿಕ್ 2 ವಿಧಗಳಲ್ಲೂ ಮಾಡ್ತಾರೆ. ಈ ಮಾಡೋಕ್ಕೆ ಕಾರಣ ಏನು ಮತ್ತು ಇದರಿಂದ ಏನಾದರೂ ಅಡ್ವಾಂಟೇಜಸ್ ಇದೆಯಾ? ಮ್ಯಾನ್ಯಲ್ ಅಂತ ಹೇಳಿದಾಗ ಸಹಜವಾಗಿಯೇ ಎಷ್ಟು ಹೇಳಿದ್ರು ಮನುಷ್ಯರು ಮಾಡುವಂಥದ್ದು, ಸಣ್ಣ ಪುಟ್ಟ ತಪ್ಪುಗಳಾಗೋ ಸಾಧ್ಯತೆಗಳು ಇರುತ್ತೆ. ತುಂಬ ಎಚ್ಚರಿಕೆ ತಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಎಷ್ಟೇ ಎಚ್ಚರಿಕೆ ತಗೊಂಡರೂ ಕೂಡ ಅಕಸ್ಮಾತ್ ತಪ್ಪುಗಳಾಗ್ಬಿಟ್ರೆ ಅದು ಆಗಬಾರ್ದು. ಅದಕ್ಕೋಸ್ಕರವಾಗಿ ನಾವು ಆಟೋಮ್ಯಾಟಿಕ್ ಸಿಸ್ಟಮ್ಗೆ ಹೋಗ್ತೀವಿ. ಆಟೋಮ್ಯಾಟಿಕ್ನಲ್ಲಿ ಹೋದಾಗ ಅಲ್ಲಿ ಅಕ್ಯುರಸಿನೂ ಜಾಸ್ತಿ ಇರುತ್ತೆ, ತಪ್ಪುಗಳು ಕೂಡ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಲಾಭ ಏನಂದರೆ ಮ್ಯಾನ್ಯಲ್ ಮಾಡಿದಾಗ ಅದರ ಎಲ್ಲ ದಾಖಲೆಗಳು ಮ್ಯಾನ್ಯಲ್ ಆಗಿ ಬರಿತಾ ಹೋಗ್ತೀವಿ. ಒಂದು ಮ್ಯಾನ್ಯಲ್ ಮಾಡುವಾಗಲೂ ಸಣ್ಣ ಪುಟ್ಟ ತಪ್ಪು ಆಗಬಹುದು, ಎರಡನೇದು ಬರವಣಿಗೆಗೂ ತಪ್ಪಾಗ್ಬೋದು ಆ ದಾಖಲೆಗಳು. ನಾವು ಯಾವಾಗ ಆಟೋಮ್ಯಾಟಿಕ್ ಹೋಗ್ತೀವಿ ಆ ಎಲ್ಲ ಡಾಕ್ಯುಮೆಂಟ್ ಸಹಿತ ಅದು ಆಟೋಮೆಟಿಕ್ ಆಗಿ ನಮ್ಮ ಸಾಫ್ಟ್ವೇರ್ಗೆ ಹೊರಟೋಗ್ಬಿಡುತ್ತೆ. ಅದರಿಂದಾಗಿ ನಾವು ಅದನ್ನು ಆಟೋಮೆಟಿಕ್ಗೆ ಹೋಗಿದ್ದೀವಿ. ಅದರಿಂದಾಗಿ ಅಕ್ಯುರಸಿ ಮತ್ತು ಗುಣಮಟ್ಟ 2 ಕೂಡ ಸುಧಾರಣೆ ಆಗಿದೆ ಅಂತ ಹೇಳ್ಬೋದು. ಗುರುಜಿ, ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಿಂದ ಯಾವ ಜಿಲ್ಲೆಗೆ ಬಹಳ ಉಪಕಾರ ಆಗಿದೆ? ನಮ್ಮದು ಇರೋದು 2 ಕಡೆ ಮಾತ್ರ, ಒಂದು ಬೆಂಗಳೂರು, ಒಂದು ಹುಬ್ಬಳ್ಳಿ, 2 ದೊಡ್ಡ ಸಿಟಿಗಳೇ. ಬೆಂಗಳೂರಲ್ಲಂತೂ ಕೂಡ ಇಡೀ ರಾಜ್ಯ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಪೇಷಂಟ್ ಇಲ್ಲಿ ಬರ್ತಾರೆ. ಇಲ್ಲಿರುವಂಥ ಆಸ್ಪತ್ರೆಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಅದರಿಂದಾಗಿ ಬಹುತೇಕವಾಗಿ ಬೆಂಗಳೂರು ನಗರಕ್ಕೆ ಹೆಚ್ಚು ಬಳಕೆ ಆಗಿದೆ ಅಂತ ಹೇಳ್ಬೋದು. ಹುಬ್ಬಳ್ಳಿಯಲ್ಲಿ ಧಾರವಾಡ ಜಿಲ್ಲೆಗೆ ಹೆಚ್ಚು ಬಳಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಖಾಸಗಿ ಆಸ್ಪತ್ರೆಗಳು ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಅದರಿಂದಾಗಿ ಬಹುತೇಕವಾಗಿ ಬೆಂಗಳೂರು ನಗರ, ಬೇರೆ ಕಡೆ ಹೋಗಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಇದೆ ಅಂತ ಅಷ್ಟೇ. ಗುರುಜಿ, ಮತ್ತೆ ನಾನು ಕೇಳ್ಪಟ್ಟಿದ್ದೀನಿ, ಒಂದು ಬ್ಯಾಗ್ ಫ್ರೀಸರಿಂದ ತೆಗೆದ್ಮೇಲೆ, ಆ ರಕ್ತದ ಬ್ಯಾಗ್ ಫ್ರೀಸರಿಂದ ತೆಗೆದ್ಮೇಲೆ ಅದು 4 ತಾಸು ಒಳಗೆ ಅದನ್ನ ನೀವು ಹಾಕಬೇಕು, ರಕ್ತನ ಕೊಡಬೇಕು ಅಂತ ಹೇಳ್ತಾರೆ. ಅದು ನಿಜನಾ ಗುರುಜಿ? ನಿಜ, ಸರಿ ಇದೆ ಅದು. ನಾನಾಗಲೇ ಹೇಳಿದೆ, ಪ್ರತಿಯೊಂದು ಬ್ಲಡ್ ಅಥವಾ ಕಾಂಪೋನೆಂಟ್ಸನ್ನು ಆ ಟೆಂಪ್ರೇಚರ್ಲೆ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಯಾವಾಗ ನೀವು ರೆಫ್ರಿಜರೇಟರ್ನ ಹೊರಗಡೆ ತೆಗೆದಾಗ ಅದು ನಾರ್ಮಲ್ ಟೆಂಪ್ರೇಚರ್ ಬಂದ್ಬಿಡ್ತು, ಅದರ ಟೆಂಪ್ರೇಚರ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಉದಾಹರಣೆಗೆ ಈ ಬೆಂಗಳೂರಲ್ಲಿ ಇರುವಂಥ ಆಸ್ಪತ್ರೆಗಳಿಂದ ಇಲ್ಲಿ ಬರ್ತಾರೆ, ನಾವು ಹಾಗೆ ಒಂದು ಕವರಲ್ಲಿ ಹಾಕಿ ಕೊಡ್ತೀವಿ. ಒಂದು ಅರ್ಧ ಗಂಟೆ ಇಲ್ಲ, 1 ತಾಸಲ್ಲ ಅವರು ಅಲ್ಲಿಗೆ ಹೋಗಿ ತಲುಪ್ತಾರೆ ಅವರು. ಇನ್ನು ಕೆಲವು ಬಾರಿ ದೂರದ ಊರುಗಳಿಗೆ ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾಡ್ತೀವಿ ಅಂದರೆ ಐಸ್ ಪ್ಯಾಕ್ಗಳನ್ನು ಇಟ್ಕೊಂಡು ಅದರಲ್ಲಿ ಹಾಕಿ ಕಳಿಸ್ತಾ ಹೋಗ್ತೀವಿ, ಆವಾಗ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಕೆಲವು ಬಾರಿ ನಾನಾಗಲೇ ಹೇಳಿದೆ, ಬೀದರ್, ಕಲಬುರಗಿ ಅಂಥ ಕಡೆಗಳು ಕಳಿಸ್ಬೇಕಾಗತ್ತೆ ಅಂತ ಹೇಳಿದೆ. ಆಗ ಅದು 12 ಗಂಟೆ, 18 ಗಂಟೆ, 24 ಗಂಟೆ ಕೆಲವು ಬಾರಿ ಪ್ರಯಾಣ ಮಾಡಬೇಕಾಗತ್ತೆ ಅಂತ ತೊಗೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಥರ್ಮೋಕಾಲ್ ಬಾಕ್ಸ್ ಇರುತ್ತೆ. ಆ ಥರ್ಮೋಕಾಲ್ ಬಾಕ್ಸಿನಲ್ಲಿ ಐಸ್ ಪ್ಯಾಕ್ಗಳನ್ನು ಇಟ್ಟುಕೊಂಡು, ಅಂದರೆ ಆ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಈಗ, ಅದರಲ್ಲಿ ಇಟ್ಟು ಅದನ್ನು ಪರೀಕ್ಷಿಸಿ ಸರಿ ಇದೆ ಅಂತ ನೋಡಿಬಿಟ್ಟು ಅದರ ಮೂಲಕ ಕಳಿಸ್ಕೊಡ್ತಾ ಹೋಗ್ತೀವಿ. ಅದರಿಂದಾಗಿ ಅದು ಸುರಕ್ಷಿತವಾಗಿ ಚೆನ್ನಾಗಿರುತ್ತೆ. ಗುರುಜಿ, ಇವಾಗ ನಮ್ಮ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಕರ್ನಾಟಕದಲ್ಲಿ 2 ಜಾಗದಲ್ಲಿ ಮಾತ್ರ ಇದೆ. ಇವಾಗ ಇಡೀ ಭಾರತದಲ್ಲಿರೋ ಎಲ್ಲ ಪೇಷಂಟ್ಗಳಿಗೂ ನಾವು ಸಹಾಯ ಮಾಡ್ಬೇಕಂದ್ರೆ ನಾವೆಲ್ಲ ಒಂದೊಂದು ಸ್ಟೇಟಲ್ಲಾದರೂ ರಕ್ತ ಕೇಂದ್ರಗಳನ್ನ ತೆರಿಬೇಕಾಗಿ ಬರುತ್ತೆ. ಈ ಥರ ಯಾವುದಾದ್ರೂ ಒಂದು ಪ್ರಕಲ್ಪವನ್ನು ಶುರು ಮಾಡಬೇಕು ಅಂತ ಯೋಚನೆ ಬಂದಿದೆಯಾ ನಿಮಗೆ? ಇಲ್ಲ, ಯಾಕೆಂದರೆ ಎಲ್ಲವನ್ನೂ ನಾವೇ ಮಾಡಬೇಕು ಅಂತಿಲ್ಲ, ಬೇರೆ ಬೇರೆಯವರು ಕೂಡ ಅದನ್ನು ಮಾಡ್ತಾ ಹೋಗ್ಬೋದು, ಮಾಡ್ತಾನೂ ಇದ್ದಾರೆ. ಈ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಜನಕಲ್ಯಾಣ್ ಬ್ಲಡ್ ಬ್ಯಾಂಕ್ಸ್ ಅಂತ ಇದೆ, ಸುಮಾರು 13-14 ಬ್ಲಡ್ ಬ್ಯಾಂಕ್ ಅವರು ಮಾಡಿದ್ದಾರೆ ಈಗ. ಅದೇ ರೀತಿ ತಮಿಳುನಾಡಲ್ಲಿ ಇದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರವರೇ ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ನಾವು ಅಲ್ಲಿ ಹೋಗಿ ಮಾಡೋ ಅವಶ್ಯಕತೆಗಳಿಲ್ಲ. ಯಾಕೆಂದರೆ ಮೊದಲನೇದಾಗಿ
ನಾವು ಅಲ್ಲಿ ಶಕ್ತಿನ ವ್ಯಯ ಮಾಡೋ ಬದಲಿಗೆ ಅಲ್ಲಲ್ಲೇ ಮಾಡುವ ವ್ಯವಸ್ಥೆಗಳಿದೆಲ್ಲ ಈಗ ಅವರೇ ಮಾಡಬಹುದು. ಈಗ ನಮ್ಮಲ್ಲಿ ನಾವೇನು ಮಾಡ್ತೀವಿ, ಕೆಲವು ಬ್ಲಡ್ ಬ್ಯಾಂಕಿನವರು ಮಾಡಬೇಕಾದ್ರೆ ನಮ್ಮಲ್ಲಿ ಬರ್ತಾರೆ, ಅವ್ರು ಹೇಳ್ತಾರೆ ನಿಮ್ಮ ರಕ್ತ ಕೇಂದ್ರ ನೋಡಬೇಕು ಅಂತ ಹೇಳ್ತಾರೆ, ನಿಮ್ಮ ಫೆಸಿಲಿಟಿ ನೋಡಬೇಕು ಅಂತ ಹೇಳ್ತಾರೆ, ನಾವೆಲ್ಲ ತೋರಿಸ್ತೀವಿ. ಕೆಲವು ಬಾರಿ ಬೇರೆ ಬೇರೆ ರಕ್ತ ಕೇಂದ್ರ ಪ್ರಾರಂಭ ಮಾಡೋ ಮುಂಚೆ ನಮ್ಮಲ್ಲಿ ಟ್ರೈನಿಂಗ್ ಕಳಿಸ್ಕೊಡ್ತಾರೆ. ಇಲ್ಲಿ 15 ದಿನ 1 ತಿಂಗಳು ಇದ್ದು ಇಲ್ಲಿ ತರಬೇತಿ ಪಡ್ಕೊಂಡು ಅಲ್ಲಿ ಟೆಕ್ನಿಕಲ್ ಸ್ಟಾಫ್ನ ಹೋಗ್ತಾರೆ. ಕೆಲವು ಸಮಯದ ಹಿಂದೆ ಕಲಬುರಗಿಯಿಂದ ಅಲ್ಲಿ ಮೆಡಿಕಲ್ ಆಫೀಸರ್ ಇಲ್ಲಿ ಬಂದಿದ್ದರು, ಒಂದು 15 ದಿನ ಕಾಲ ಇಲ್ಲೇ ಇದ್ದರು. ಒಬ್ಬ ಟೆಕ್ನಿಷಿಯನ್ ಅಲ್ಲ, ಮೆಡಿಕಲ್ ಆಫೀಸರೇ ಬಂದಿದ್ದರು. ಅಂದರೆ ನಾವಿಲ್ಲಿ ಅವ್ರಿಗೆ ತರಬೇತಿ ಕೊಡ್ತೀವಿ, ಯಾರೇ ಬರ್ಬೋದು, ರಕ್ತ ಕೇಂದ್ರ ನಾವು ನಡೆಸ್ತೀವಿ, ನಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ, ತರಬೇತಿ ಬೇಕು ಅಂದರೆ ತರಬೇತಿ ಕೊಡ್ತೀವಿ. ಹೀಗೆ ನಾವೇ ಎಲ್ಲವನ್ನು ಮಾಡೋದಲ್ಲ, ಮಾಡೋರಿಗೆ ನಾವು ಸಹಕಾರ ಕೊಡ್ತಾ ಹೋಗ್ತೀವಿ. ನಿಮ್ಮ ಸರಳತೆ ನಮ್ಮ ಒಂದು ಪ್ರೇರಣೆ ಅಂತ ಹೇಳ್ಬೋದು ಗುರುಜಿ. ಗುರುಜಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ಹೃದಯಪೂರ್ವದ ಧನ್ಯವಾದಗಳು ಗುರುಜಿ.